ಗಿಫ್ಟ್ ಕೊಡ್ತಾರಾ ಜೇಟ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೋಟ್ ಬ್ಯಾನ್ ನಂತರ ಮಂಡನೆಯಾಗ್ತಿದೆ ಕೇಂದ್ರ ಬಜೆಟ್. ಕಪ್ಪು ಹಣದ ಬಗ್ಗೆ ಲೆಕ್ಕ ಕೊಡುತ್ತಾ ಮೋದಿ ಸರ್ಕಾರ. ಡಿಮಾನಿಟೈಸೇಷನ್ ವೇಳೆ ಕಷ್ಟಪಟ್ಟ ಜನರಿಗೆ ಲಾಭ ಸಿಗುತ್ತಾ, ತೆರಿಗೆ ರಿಯಾಯಿತಿ ಸಿಗುತ್ತಾ, ಯಾವುದರ ಬೆಲೆ ಇಳಿಯಬಹುದು, ರೈತರ ಸಂಕಷ್ಟಗಳಿಗೆ ಸ್ಪಂದಿಸ್ತಾರಾ ಅರುಣ್ ಜೇಟ್ಲಿ? ಇದು ಇವತ್ತಿನ ವಿಶೇಷ. ಗಿಫ್ಟ್ ಕೊಡ್ತಾರಾ ಜೇಟ್ಲಿ? ನೋಟ್ ಬ್ಯಾನ್ ನಂತರ ಮೊದಲ ಬಜೆಟ್ ಮಂಡನೆಗೆ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಸಿದ್ಧತೆಯನ್ನ ನಡೆಸಿದ್ದಾರೆ. ಡಿಮಾನಿಟೈಸೇಷನ್ ವೇಳೆ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸಿರುವಂತಹ ದೇಶದ ಸಾಮಾನ್ಯ ಜನ ದೇಶದ ಹಿತದ ಹೆಸರಿನಲ್ಲಿ ಎಲ್ಲ ಕಷ್ಟವನ್ನು ಕೂಡ ಸಹಿಸಿಕೊಂಡಿದ್ರು. ಹೀಗಾಗಿ ಸಹಜವಾಗಿಯೇ ಕೇಂದ್ರ ಸರ್ಕಾರ ಇದಕ್ಕೆ ಏನ್ ರಿವಾರ್ಡ್ ಅನ್ನ ಕೊಡುತ್ತೆ, ಈ ಉಡುಗೊರೆಯಾಗಿ ಏನನ್ನ ಕೊಡುತ್ತೆ ಅನ್ನುವಂತಹದ್ದು ಸಹಜವಾಗಿ ಇರುವಂತಹ ಒಂದು ಪ್ರಶ್ನೆ ಮತ್ತು ನಿರೀಕ್ಷೆಯೂ ಕೂಡ ಇರತಕ್ಕಂಥದ್ದು. ಯಾವ ರೀತಿಯಾದಂತಹ ಒಂದು ತಾವು ಅನುಭವಿಸಿರ್ತಕ್ಕಂತಹ ಕಷ್ಟಗಳಿಗೆ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಕೊಡುಗೆಗಳು ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಸಹಜವಾಗಿಯೇ ಇದೆ. ಹೀಗಾಗಿ ನಿರೀಕ್ಷೆಗಳ ಭಾರ ಅರುಣ್ ಜೇಟ್ಲಿ ಮತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ದೊಡ್ಡದಾಗಿದೆ. ಡಿಸೆಂಬರ್ 31ನೇ ತಾರೀಕಿನಂದು ಅವರು ಡಿಮಾನಿಟೈಸೇಷನ್ ನಂತರದ ವಿಚಾರದ ಬಗ್ಗೆ ಮಾತನಾಡುವಂತಹ ಸಮಯದಲ್ಲಿ ಮಿನಿ ಬಜೆಟ್ನ ರೂಪದಲ್ಲಿ ಒಂದಷ್ಟು ಹೊಸ ಘೋಷಣೆಗಳನ್ನು ಮಾಡೋದರ ಮೂಲಕವಾಗಿ ದೇಶದ ಜನರ ಮುಂದೆ ನಿರೀಕ್ಷೆಗಳನ್ನ ಮತ್ತಷ್ಟು ಹೆಚ್ಚಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನಿರೀಕ್ಷೆ ಸಹಜವಾಗಿಯೇ ದೊಡ್ಡದಾಗಿದೆ. ಇದೆಲ್ಲವನ್ನು ಕೂಡ ಸರಿದೂಗಿಸುವಂಥದ್ದು ಮತ್ತು ಭಾರತದ ಆರ್ಥಿಕತೆಯನ್ನ ಸರಿದೂಗಿಸಿ ಮತ್ತು ಮೂರನೇ ವರ್ಷದ ಬಜೆಟ್ ಅನ್ನ ಯಾವತ್ತೂ ಕೂಡ ಯಾವುದೇ ಒಂದು ಸರ್ಕಾರ ಮಂಡಿಸುವಂತಹ ಮೂರನೇ ವರ್ಷದ ಬಜೆಟ್ ವಿಚಾರಕ್ಕೆ ಬಂದಾಗ ಇದು ಹೆಚ್ಚು ಲಾಂಗ್ ಟರ್ಮ್ ಪ್ಲಾನ್ ಗಳನ್ನ ಹೊಂದಿರುತ್ತೆ ಅನ್ನುವಂಥದ್ದನ್ನ ಸಾಮಾನ್ಯವಾಗಿ ಹೇಳ್ತೀವಿ. ಹಾಗಾಗಿ ಈ ಸಲದ ಬಜೆಟ್ ಅಲ್ಲಿ ಇಂಥದ್ದೊಂದು ನಿರೀಕ್ಷೆಯನ್ನು ನಾವು ಮಾಡಬಹುದು ಅನ್ನುವಂಥದ್ದು ಕೂಡ ಸಹಜವಾಗಿಯೇ ಇರ್ತಕ್ಕಂಥದ್ದು. ಎಸ್, ಇದರ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಆರ್ಥಿಕ ತಜ್ಞರು ಹಾಗೂ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಎಸ್.ಆರ್. ಕೇಶವ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಎಫ್ಕೆಸಿಸಿಐನ ಮಾಜಿ ಅಧ್ಯಕ್ಷರು, ಹಿರಿಯ ಕೈಗಾರಿಕೋದ್ಯಮಿ ಹಾಗೂ ಅರ್ಥ ತಜ್ಞರಾಗಿರುವ ಡಿ ಮುರಳೀಧರ್ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೂ ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿವಿಷನ್ ಹೆಡ್ ಎಫ್ಕೆಸಿಸಿಐ ಇಲ್ಲಿನ ಎನ್ ನಿತ್ಯಾನಂದ್ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯವಾಡದಿಂದ ನಮ್ಮ ಜೊತೆಗೆ ಆರ್ಥಿಕ ತಜ್ಞೆ ಹಾಗೂ ಎಂಐಟಿ ಸ್ಕೂಲ್ ಆಫ್ ಗವರ್ನಮೆಂಟ್ ನಿರ್ದೇಶಕಿ ಡಾಕ್ಟರ್ ಶೈಲಶ್ರೀ ಹರಿದಾಸ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಅತಿಥಿಗಳ ಜೊತೆಗೆ ಮಾತನ್ನ ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಈಗಾಗಲೇ ಇಂಡಿಯಾ ಟುಡೇ ನಡೆಸಿರ್ತಕ್ಕಂಥ ಒಂದು ಸರ್ವೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಆ ಪ್ರಶ್ನೆಗೆ ಜನ ಕೊಟ್ಟಿರ್ತಕ್ಕಂಥ ಉತ್ತರ ಏನಿತ್ತು, ಅಲ್ಲಿ ಕೇಳಿದಂತ ಎರಡು ಪ್ರಶ್ನೆಗಳನ್ನ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರೋದು. ನೋಟ್ ಬ್ಯಾನ್ ನಿಂದಾಗಿ ನಿಮ್ಗೆ ಗೇನ್ ಆಗಿದೆಯೋ ಪೇನ್ ಆಗಿದೆಯೋ ಅನ್ನುವಂಥ ಒಂದು ಪ್ರಶ್ನೆಯನ್ನ, ಲಾಭಕ್ಕಿಂತ ನೋವೇ ಜಾಸ್ತಿ ಆಗಿತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಆ ಸಂದರ್ಭದಲ್ಲಿ ರೆಸ್ಪಾಂಡೆಂಟ್ಸ್ ಕೊಟ್ಟಿರ್ತಕ್ಕಂತಹದ್ದು 51% ಜನ ಹೌದು ನಮಗೆ ಇದರಲ್ಲಿ ನೋವು ಜಾಸ್ತಿ ಆಗಿದೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗಿತ್ತು. ಇಲ್ಲ ಅನ್ನುವಂಥದ್ದು 45% ಜನ, ಹೇಳೋಕ್ಕಾಗಲ್ಲ ಅನ್ನುವಂಥದ್ದನ್ನ 4% ಜನ ಹೇಳಿದ್ರು. ಹಾಗಾಗಿ ನಮಗೆ ಇದರಿಂದ ಕಷ್ಟ ಆಗಿದೆ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತ ಆಗಿತ್ತು. ಉಳಿದಂತೆ ಅಲ್ಲಿ ಕೇಳಿದಂತಹ ಪ್ರಶ್ನೆಗಳಲ್ಲಿ ಇದು ಒಳ್ಳೆಯ ನಿರ್ಧಾರ, ಇದರಿಂದ ಒಳಿತಾಗತ್ತೆ ಅನ್ನುವಂಥ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಒಳಿತಾಗತ್ತೆ ಅನ್ನುವಂಥ ಉತ್ತರಗಳು ಕೂಡ ಬೇರೆ ಪ್ರಶ್ನೆಗಳಿಗೆ ಬಂದಿತ್ತು. ಆದ್ರೆ ನೋವು ಜಾಸ್ತಿ ಆಗಿತ್ತು ಅನ್ನುವಂಥದ್ದನ್ನು ಕೂಡ ಜನ ತಮ್ಮ ಅಭಿಪ್ರಾಯವನ್ನು ಹೇಳುವ ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು. ಹಾಗೆಯೇ ಇದರ ಜೊತೆಗೇನೆ ಇನ್ನೊಂದು ಪ್ರಶ್ನೆ ಇದ್ದಂಥದ್ದು, ಟ್ಯಾಕ್ಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಿ, ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ, ಮಿತಿಯ ಬಗ್ಗೆ ಇರತಕ್ಕಂತ ಒಂದು ಸರ್ಕಾರ ಆದಾಯ ತೆರಿಗೆಯನ್ನ ಕಡಿಮೆ ಮಾಡಬೇಕೇ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಿದಾಗ ಕಷ್ಟವನ್ನು ಅನುಭವಿಸಿದೀವಿ ಅಂತ ಹೇಳಿರ್ತಕ್ಕಂಥದ್ದು 50%ಗಿಂತ ಜಾಸ್ತಿ ಜನ ಇದ್ರು. ಅಂದ್ರೆ ನಮಗೆ ನೋವು ಇತ್ತು ಅನ್ನೋದನ್ನ, ಹಾಗಾಗಿ ಅವರ ಎಕ್ಸ್ಪೆಕ್ಟೇಷನ್ ವಿಚಾರಕ್ಕೆ ಬಂದಾಗ ಹೌದು ಆದಾಯ ತೆರಿಗೆಯನ್ನ ಕಡಿಮೆ ಮಾಡಬೇಕು ಅನ್ನುವಂಥದ್ದನ್ನ 68% ಜನ ಹೇಳಿರುವಂತದ್ದು. ಇದು ಇಂಡಿಯಾ ಟುಡೇ ಕಾರ್ವಿ ನಡೆಸಿರ್ತಕ್ಕಂಥ ಒಂದು ಒಪಿನಿಯನ್ ಪೋಲ್. ಆ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ರಿಸಲ್ಟ್ ದೇಶದ ಉದ್ದಗಲಕ್ಕೂ ಸುಮಾರು 19 ರಾಜ್ಯಗಳಲ್ಲಿ 97 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಸಿದ್ದಂತಹ ಈ ಸರ್ವೆ ಸುಮಾರು 12,000 ಜನರನ್ನ ಇದರಲ್ಲಿ ಮಾತನಾಡಿಸಿ ಅವರ ಮೂಲಕವಾಗಿ ಸಂಗ್ರಹಿಸಿದಂತಹ ಅಭಿಪ್ರಾಯ, ಅದರ ಮೂಲಕವಾಗಿ ಬಂದಿದ್ದಂತಹ ಈ ಒಂದು ರಿಸಲ್ಟ್, ಅದರಲ್ಲಿ ಇರತಕ್ಕಂಥದ್ದು ಸರ್ಕಾರ ಆದಾಯ ತೆರಿಗೆಯನ್ನು ಕಡಿಮೆ ಮಾಡಬೇಕೇ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಾಗಲೂ ಕೂಡ ಜನ ದೊಡ್ಡ ಮಟ್ಟದಲ್ಲಿ ಹೌದು ಅನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸೊ ಡಿಮಾನಿಟೈಸೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎರಡು ರಿಸಲ್ಟ್ ಅನ್ನು ನಾವು ಗಮನಿಸಿದಾಗ, ಒಪಿನಿಯನ್ ಪೋಲ್ ನಲ್ಲಿ ಬಂದಿರತಕ್ಕಂಥ ರಿಸಲ್ಟ್ ಅನ್ನು ಗಮನಿಸಿದಾಗ ಜನರ ಎಕ್ಸ್ಪೆಕ್ಟೇಷನ್ ಯಾವ ರೀತಿಯಾಗಿ ಇದೆ, ಸಹಜವಾಗಿಯೇ ಒಂದು ದೊಡ್ಡ ನಿರೀಕ್ಷೆ
ಈ ಬಾರಿಯ ಬಜೆಟ್ನಲ್ಲಿ ಇರತಕ್ಕಂಥದ್ದು. ಹೀಗಾಗಿ ಒಂದು 10 ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಸಾಮಾನ್ಯವಾಗಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋದಿದ್ರೆ, ಮೊದಲನೇದಾಗಿನೇ ಈ ಆದಾಯ ತೆರಿಗೆ ವಿಚಾರಕ್ಕೆ ಇರತಕ್ಕಂಥದ್ದೇ ವೈಯಕ್ತಿಕ ಆದಾಯ ತೆರಿಗೆಯ ವಿನಾಯಿತಿ ಮಿತಿಯನ್ನ 2.5 ಲಕ್ಷದಿಂದ 4 ಲಕ್ಷ ರೂಪಾಯಿಗೆ ಏರಿಸ್ತಾರೆ. ಅದು 2.5ರಿಂದ 4 ಲಕ್ಷಕ್ಕೆ ಹೋಗುತ್ತೋ ಅಥವಾ 2.5ರಿಂದ ಕೇವಲ 3 ಲಕ್ಷದವರೆಗೆ ಮಾತ್ರ ಹೋಗಿ 50,000 ರೂಪಾಯಿ ಒಂದು ಬೆನಿಫಿಟ್ ಮಾತ್ರ ಸಿಗಬಹುದು ಅನ್ನುವಂಥದ್ದು ಕೂಡ ಇರತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಇದೊಂದು ಪ್ರಮುಖವಾಗಿರ್ತಕ್ಕಂಥ ನಿರೀಕ್ಷೆ ಇರತಕ್ಕಂಥ. ಹಾಗೆಯೇ ಪ್ರಸ್ತುತ ಇರುವಂತಹ 15% ಇರತಕ್ಕಂತಹ ಸೇವಾ ತೆರಿಗೆಯನ್ನ 16ರಿಂದ 18ರವರೆಗೆ ಏರಿಕೆ ಮಾಡಬಹುದು. ಅದು ಒಂದೇ ಸ್ಲ್ಯಾಬ್ ಅಲ್ಲಿ ಮಾಡಬಹುದು ಅಥವಾ ಬೇರೆ 2 ವಿಭಾಗಗಳನ್ನ ಮಾಡಿ ಇಳಿಕೆ ಮತ್ತು ಏರಿಕೆಯನ್ನು ಮಾಡಬಹುದು. GSTಯ ದೃಷ್ಟಿಯಿಂದ ಇದನ್ನ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರತಕ್ಕಂಥ ಒಂದು ನಿರೀಕ್ಷೆ ಇರುವಂತದ್ದು ಸೇವಾ ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹದ್ದು. ಹಾಗೆಯೇ ರೈಲ್ವೆ ಪ್ರಯಾಣಿಕರಿಗೆ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ, ನಾವು ಇದುವರೆಗೂ ಕೂಡ ರೈಲ್ವೆ ಬಜೆಟ್ ಅನ್ನ ಸಪರೇಟ್ ಆಗಿ ನೋಡ್ತಾ ಇದ್ವಿ. ಆದ್ರೆ ಈ ಬಾರಿ ಕೇಂದ್ರ ಬಜೆಟ್ ನ ಜೊತೆಗೆ ರೈಲ್ವೆ ಬಜೆಟ್ ಬರ್ತಾ ಇರೋದ್ರಿಂದ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಅನೇಕ ಘೋಷಣೆಗಳಾಗಬಹುದು. ಅದರಲ್ಲಿ ಒಂದು ಪ್ರಮುಖವಾಗಿ ಇರುವಂತಹ ನಿರೀಕ್ಷೆ ಇರುವಂತದ್ದು ರೈಲ್ವೆ ಪ್ರಯಾಣಿಕರಿಗೆ ಸಿಗುವಂತಹ ಟಿಕೆಟ್ ರಿಯಾಯಿತಿಗೆ ಆಧಾರ್ ಕಾರ್ಡ್ ಕಡ್ಡಾಯಗೊಳಿಸುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಆ ಮೂಲಕವಾಗಿ ಇದು ಹಾಳಾಗದ ರೀತಿಯಲ್ಲಿ ಏನ್ ನಾವು ರಿಯಾಯಿತಿ ಕೊಡ್ತಾ ಇದೀವಿ ಅದು ನಿಜವಾದಂತಹ ಯೂಸರ್ಗೆ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಎನ್ಶ್ಯೂರ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಬಹುದು. ಜೇಟ್ಲಿ ಅವರು ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಜೊತೆಗೆ ಸ್ಟಾರ್ಟ್ಅಪ್ಗಳಿಗೆ ಸಂಬಂಧಪಟ್ಟಂತೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟು ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುವಂತಹ ಒಂದು ನಿರೀಕ್ಷೆ ಕೂಡ ಇರುವಂತದ್ದು. ಯಾಕಂದ್ರೆ ಸರ್ಕಾರ ಈಗಾಗಲೇ ಸ್ಟಾರ್ಟ್ಅಪ್ಗೆ ಸಂಬಂಧಪಟ್ಟಂತೆ ಅನೇಕ ಯೋಜನೆ ಮತ್ತು ಯೋಚನೆಗಳನ್ನು ಹಮ್ಮಿಕೊಂಡಿರೋದ್ರಿಂದಾಗಿ ಈ ಒಂದು ನಿರೀಕ್ಷೆ ಈ ಕ್ಷೇತ್ರದಲ್ಲೂ ಕೂಡ ಇರತಕ್ಕಂಥದ್ದು. ಸ್ಟಾರ್ಟ್ಅಪ್ಗಳಿಗೆ ಸಂಬಂಧಪಟ್ಟ ಹಾಗೆ ತೆರಿಗೆ ವಿನಾಯಿತಿಯನ್ನು ಕೊಡ್ತಾರೆ ಅನ್ನುವಂತಹದ್ದು ಪ್ರಮುಖವಾಗಿ ಇರತಕ್ಕಂಥ ಮತ್ತೊಂದು ನಿರೀಕ್ಷೆ. ಹಾಗೆಯೇ ಎಲ್ಲಕ್ಕಿಂತ ಮುಖ್ಯವಾಗಿ ನಗದು ಬಳಕೆಯನ್ನು ಕಡಿಮೆಗೊಳಿಸಿ ಡಿಜಿಟಲ್ ಅರ್ಥವ್ಯವಸ್ಥೆಗೆ ಪ್ರೋತ್ಸಾಹ ನೀಡಲು ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ನೀತಿ ಆಯೋಗದಿಂದ ರಚನೆಯಾಗಿದ್ದಂತಹ ಒಂದು ಸಮಿತಿಯು ಕೂಡ ತನ್ನ ವರದಿಯನ್ನು ಕೊಡುವಾಗ 50,000ಕ್ಕಿಂತ ಹೆಚ್ಚು ಡ್ರಾ ಮಾಡೋದಕ್ಕೆ ನೀವು ಅವರ ಮೇಲೆ ಶುಲ್ಕವನ್ನು ವಿಧಿಸಬೇಕು ಅನ್ನುವಂತಹ ಒಂದು ರೆಕಮೆಂಡೇಶನ್ಸ್ ಅನ್ನು ಮಾಡಿರೋದ್ರಿಂದಾಗಿ ಇವುಗಳನ್ನು ಹೇಗೆ ತೆಗೆದುಕೊಳ್ತಾರೆ ಜೇಟ್ಲಿ ಅನ್ನೋದು ಗೊತ್ತಿಲ್ಲ. ಬಟ್ ಇಂಥದ್ದೊಂದು ಕಠಿಣ ಕ್ರಮ ಈ ವಿಚಾರದಲ್ಲಿ ಕೈಗೊಳ್ಳಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಹಾಗೆಯೇ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಮೂಲಸೌಕರ್ಯಗಳ ವೃದ್ಧಿಗೆ ಹೆಚ್ಚಿನ ಅನುದಾನವನ್ನ ಘೋಷಣೆ ಮಾಡಬಹುದು. ಈಗಾಗಲೇ ಬಡ್ಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಮೂಗಿನ ಮೇಲೆ ತುಪ್ಪ ಸವರುವಂತಹ ಕೆಲಸವನ್ನ ಮಾಡಿದ್ರು. 2 ತಿಂಗಳ 60 ದಿವಸದ ಅವಧಿಯಲ್ಲಿ ನಾವು ಬಡ್ಡಿಯನ್ನ ಮನ್ನಾ ಮಾಡಿದ್ದೀವಿ ಅನ್ನೋದರ ಮೂಲಕವಾಗಿ ಅದು ತುಂಬಾ ಕಡಿಮೆ ಮೊತ್ತದ ಹಣ ಭಾರತದ ಅರ್ಥವ್ಯವಸ್ಥೆಯನ್ನು ಗಮನಿಸಿದ. ಹಾಗಾಗಿ ಸಾಲ ಮನ್ನಾ ಈ ರೀತಿಯಾದಂತಹ ನಿರೀಕ್ಷೆಗಳನ್ನ ಮಾಡುವಂತಹದ್ದು ಬಹುಶಃ ಈ ಸಂದರ್ಭದಲ್ಲಿ ಆಗಲಾರದೇನೋ ಅನ್ನುವಂತಹ ಒಂದು ಅಭಿಪ್ರಾಯವೂ ಕೂಡ ವ್ಯಕ್ತ ಆಗ್ತಾ ಇರತಕ್ಕಂತಹದ್ದು. ಇನ್ನು 2022ಕ್ಕೆ ಎಲ್ರಿಗೂ ಮನೆ ಕೊಡ್ತೀವಿ ಅನ್ನುವಂಥದ್ದು ಸರ್ಕಾರದ ಗುರಿ ಇರುವಂಥದ್ದು. ಅದನ್ನು ನಾವು ರೀಚ್ ಆಗ್ತೀವಿ ಅನ್ನುವಂಥದ್ದನ್ನ ಸರ್ಕಾರವೇ ಹೇಳಿಕೊಂಡಿರುವಂಥದ್ದು. ಈ ಕಾರಣದಿಂದಾಗಿ ಈ ಗುರಿಯನ್ನು ತಲುಪುವ ದೃಷ್ಟಿಯಿಂದ ಮೊದಲ ಬಾರಿಗೆ ಮನೆ ಖರೀದಿಸುವವರಿಗೆ ಆದಾಯ ತೆರಿಗೆ ವಿನಾಯಿತಿ ಈ ರೀತಿಯಂತ ಒಂದಷ್ಟು ಪ್ರೋತ್ಸಾಹವನ್ನ ನೀಡೋದ್ರ ಮೂಲಕವಾಗಿ ಅವರಲ್ಲಿರ್ತಕ್ಕಂಥ ಹಣ ಮಾರ್ಕೆಟ್ಗೆ ಬರುವಂಥದ್ದು ಕೂಡ ಅವಕಾಶ ಆಗುತ್ತೆ ಮತ್ತು ಎಲ್ಲರಿಗೂ ಕೂಡ ಮನೆ ಇದೆ ಅನ್ನುವಂಥದ್ದನ್ನ ಹೇಳುವಂತ ಟಾರ್ಗೆಟ್ ರೀಚ್ ಆಗುವ ದೃಷ್ಟಿಯಿಂದ ಇದನ್ನು ಮಾಡಬಹುದು ಅನ್ನುವಂಥದ್ದು. ಹಾಗೆಯೇ ಇದರ ಜೊತೆಗೇನೆ ಈ ಒಂದು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಆಸ್ತಿಗಳ ಡಿಜಿಟಲೀಕರಣ ಮಾಡುವಂತದ್ದು, ಅದರ ಮೂಲಕವಾಗಿ ಆಸ್ತಿ ವಹಿವಾಟಿನಲ್ಲಿ ಪಾರದರ್ಶಕತೆಯನ್ನು ತರೋದಕ್ಕೆ ಕ್ರಮವನ್ನು ಕೈಗೊಳ್ಳಬಹುದು. ಮತ್ತು ಡಿಮಾನಿಟೈಸೇಷನ್ ನಂತರ ಕುಸಿದಿರುವಂತಹ ಆಟೋಮೊಬೈಲ್ ಕ್ಷೇತ್ರಕ್ಕೂ ಕೂಡ ಉತ್ತೇಜನ ನೀಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತಹ ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಸೇಲ್ಸ್ ಡ್ರಾಪ್ ಆಗಿದೆ ಅನ್ನುವಂಥದ್ದು ನವೆಂಬರ್ 8ರ ನಂತರ ಇರತಕ್ಕಂತಹ ವರದಿ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಫೋಕಸ್ ಅನ್ನ ಕೊಡುವಂತಹ ಒಂದು ಅವಕಾಶ ಇದೆ. ಮತ್ತು ಬಹಳ ಮುಖ್ಯವಾಗಿ ಸಂಕಷ್ಟದಲ್ಲಿರತಕ್ಕಂತಹ ಬ್ಯಾಂಕಿಂಗ್ ಕ್ಷೇತ್ರದ ಪುನರುಜ್ಜೀವನಕ್ಕೂ ಕೂಡ ಹೊಸ ಕ್ರಮಗಳನ್ನು ಕೈಗೊಳ್ಳುವಂತಹ ನಿರೀಕ್ಷೆ ಅರುಣ್ ಜೇಟ್ಲಿ ಅವರಿಂದ ಇರತಕ್ಕಂಥದ್ದು. ಇದರ ಬಗ್ಗೆ ಚರ್ಚೆಯನ್ನು ಆರಂಭಿಸೋಣ. ಪ್ರಮುಖವಾಗಿ ಇರತಕ್ಕಂತಹದ್ದು ಡಿಮಾನಿಟೈಸೇಷನ್ ನಂತರ ಆಗ್ತಾ ಇರತಕ್ಕಂತಹ ಮೋದಿ ಸರ್ಕಾರದ 3ನೇ ಬಜೆಟ್, ಅರುಣ್ ಜೇಟ್ಲಿ ಅವರು ಮಂಡಿಸ್ತಾ ಇರುವಂತಹ 3ನೇ ಬಜೆಟ್ ಆಗಿದ್ರು ಕೂಡ ಡಿಮಾನಿಟೈಸೇಷನ್ ಆದ ನಂತರದ ಮೊದಲ ಬಜೆಟ್ ಆಗಿರೋದ್ರಿಂದಾಗಿ ಬಹಳಷ್ಟು ನಿರೀಕ್ಷೆ ಇರತಕ್ಕಂಥ ಇದರ ಬಗ್ಗೆ ಚರ್ಚೆಯನ್ನು ಆರಂಭಿಸೋಣ. ಮೊದಲಿಗೆ ಮುರಳೀಧರ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ, ಯಾವ ರೀತಿಯಂತ ಒಂದು ನಿರೀಕ್ಷೆ ಇಲ್ಲಿ ಇರುವಂತಹದ್ದು? ನೋಡಿ, ಮೊಟ್ಟ ಮೊದಟಾಗಿ ನಾವು ನೋಡಬೇಕಾಗಿರೋದು ಇವಾಗ ಯಾವ ಥರ ಎನ್ವೈರ್ನ್ಮೆಂಟ್ ಇದೆ ಅಂತ ನೋಡಬೇಕು. ಒಂದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲೇ ಏನಾಗ್ತಾ ಇದೆ ಅಂತ ಒಂದು ಮನಸ್ಸಲ್ಲಿ ನೋಡಬೇಕು. ಇಂಡಿಯನ್ ಎಕಾನಮಿ ಬಗ್ಗೆ ಡಿಸ್ಕಸ್ ಮಾಡುವಾಗ ಹೋದ ವರ್ಷದ ಟೈಮ್ಗೂ ಈ ವರ್ಷದ ಟೈಮ್ಗೂ ನೋಡಿದ್ರೆ ಗ್ಲೋಬಲೈಸೇಷನ್ನೇ ರಿವರ್ಸ್ ಆಗ್ತಾ ಇದೆ. ಬ್ರೆಕ್ಸಿಟ್ ಆಗಿದೆ, ಆಮೇಲೆ ಟ್ರಂಪ್ ಬಂದಿದ್ದಾರೆ USA ದಲ್ಲಿ,
ಆಮೇಲೆ ಯುರೋಪಲ್ಲಿ ಎಲೆಕ್ಷನ್ಸು ಇನ್ನೊಂದು ನೆಕ್ಸ್ಟ್ 6 ತಿಂಗಳಲ್ಲಿ 2-3 ಕಂಟ್ರೀಸಲ್ಲಿದೆ. ಎಲ್ಲ ಕಡೆ ಇಂಡಿಕೇಶನ್ಸು ಫ್ರಾನ್ಸಲ್ಲಿ, ಜರ್ಮನಿದಲ್ಲಿ, ಆಮೇಲೆ ಪೋರ್ಚುಗಲಲ್ಲಿ ಎಲ್ಲ ಕಡೆನೂ ನ್ಯಾಷನಲಿಸ್ಟ್ ಪಾರ್ಟೀಸ್ ಅಂದ್ರೇನು, ಗ್ಲೋಬಲೈಸೇಷನ್ ಬೇಡ, ನಾವು ನಮ್ಮಲ್ಲೇ ನಾವು ಇರಬೇಕು, ಪ್ರೊಟೆಕ್ಷನಿಸಮ್ ಅಂತ ಒಂದು ಬರುತ್ತೆ. ಅದರಿಂದ ಅದೊಂದು ವಿಚಾರ ತುಂಬ ಸ್ಟ್ರಾಂಗ್ ಆಗಿದೆ ಗ್ಲೋಬಲ್ ಸೀನಲ್ಲಿ. ಇನ್ನೊಂದು ಕಮಾಡಿಟಿ ಪ್ರೈಸಸ್ಸು, ಪೆಟ್ರೋಲ್ ಪ್ರೈಸಸ್ ಎಲ್ಲ ರೈಸ್ ಆಗ್ತಾ ಇದೆ. ಈ 2 ವಿಷಯ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಈ ಬಡ್ಜೆಟ್ ಡಿಸ್ಕಸ್ ಮಾಡುವಾಗ. ಯಾಕಂದರೆ ನಮ್ಮ ಇಂಡಿಯನ್ ಎಕಾನಮಿ ಈಸ್ ಇಂಟಗ್ರೇಟೆಡ್ ವಿತ್ ದ ವರ್ಲ್ಡ್. ಇವಾಗ ನಮ್ಮದು ಎಕಾನಮಿ ನಾವೇ ಏನಾದರೂ ಮಾಡ್ಕೋಬಹುದು ಅನ್ನೋದಾಗೋದಿಲ್ಲ. ಇವಾಗ ಆವ್ರೇಜ್ ಪ್ರೈಸ್ ಆಫ್ ಕ್ರೂಡ್ ಆಯಿಲ್ 55ಕ್ಕೆ ಬಂದುಬಿಟ್ಟಿದೆ. ಲಾಸ್ಟ್ ಇಯರು ಬಡ್ಜೆಟ್ ಅವ್ರು ಮಂಡನೆ ಮಾಡಿದಾಗ 30 ಇವಾಗ ಆಯಿತು. ಅದರಿಂದ ಯಾವ ಕಡೆಯಿಂದ ದೃಷ್ಟಿಯಿಂದ ನೋಡಬೇಕು ಬಡ್ಜೆಟನ್ನು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ನೀವು ಡಿಮಾನಿಟೈಸೇಷನ್ ಒಂದೇ ವಿಷಯದಲ್ಲಿ ಇಟ್ಕೊಂಡು ಈ ಬಡ್ಜೆಟನ್ನು ನೋಡಬೇಕಾದ್ರೆ ದಟ್ಸ್ ಅ ಡಿಫ್ರೆಂಟ್ ವೇ ಆಫ್ ಲುಕಿಂಗ್. ನೀವು ಇವಾಗ ಹೇಳಿದ್ರಿ ಇಂಡಿಯಾ ಟುಡೇ ಪೋಲು ಅಂತ. ಆ ಇಂಡಿಯಾ ಟುಡೇ ಪೋಲಲ್ಲಿ ಒಂದು 50-60 ವೇರಿಯೇಬಲ್ಸ್ ಅವರು ಡಿಸ್ಕಸ್ ಮಾಡಿದ್ದಾರೆ. ಆದರೆ ನೀವು ಒಂದೇ ಒಂದು ವೇರಿಯೇಬಲ್ ತಗೊಂಡು ಜನರಿಗೆಲ್ಲ ಕಷ್ಟ ಆಗಿದೆ 52% ಅಂತ ಒಂದು ತೋರಿಸಿದ್ರೆ ಅದ್ರ ಬಗ್ಗೆ ನಾನು ಹೇಳೋದು ನಾವು ಎಲ್ಲವೂ ಕೂಡ ಕೇಳಿದ್ವಿ. ಆದ್ರೆ ಒಂದೇ ವಿಷಯ ನಾನು ಹೇಳೋದು ಏನಂದ್ರೆ, ಒಂದು ವಿಷಯ ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಬಂದಿರೋದು ಏನಂದ್ರೆ ಮೋದಿ ಅವರ ಪಾಪ್ಯುಲಾರಿಟಿ. ಈ ಡಿಮಾನಿಟೈಸೇಷನ್ ಆಗಿ 2 ತಿಂಗಳಾಗಿದ್ರು ಮೋದಿ ಅವರ ಪಾಪ್ಯುಲಾರಿಟಿ ಆಲ್ಮೋಸ್ಟ್ 11% or 12% ಪಾಯಿಂಟ್ಸ್ ಜಾಸ್ತಿ ಆಗಿದೆ. ಇವರು ಇವತ್ತು ಎಲೆಕ್ಷನ್ ಮಾಡಿದ್ರೆ ಅವ್ರಿಗೆ ಎಷ್ಟು ಸೀಟ್ ಬರುತ್ತೆ ಅಂತ ಹೇಳಿದ್ದಾರೆ? 2/3 ಮೆಜಾರಿಟಿ ಬರುತ್ತೆ. 360 ಅಂದ್ರೆ ಆಲ್ಮೋಸ್ಟ್ 2/3 ಮೆಜಾರಿಟಿ ಬರುತ್ತೆ. ಅದರಿಂದ ಒಂದು ಡಿಮಾನಿಟೈಸೇಷನ್ಗೆ ಏನು ಪ್ರಶ್ನೆಗೆ ಉತ್ತರ ಹೇಳ್ತಾರೋ ಅನ್ನೋದೊಂದು, ಓವರ್ ಆಲ್ ಮೋದಿ ಅವರ ಸರ್ಕಾರ ಯಾವ ಥರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆ ಯಾವ ಥರ ರೆಸ್ಪಾಂಡ್ ಮಾಡಿದ್ದಾರೆ ಅಂತ ಒಂದು ಖಂಡಿತವಾಗಿ ನೀವು ಹೇಳಿದ್ದು ಡಿಮಾನಿಟೈಸೇಷನ್ ಶಾರ್ಟ್ ಟರ್ಮಲ್ಲಿ ಪ್ರಾಬ್ಲಮ್ ಆಗಿದೆ. ಆದರೆ 31 ಡಿಸೆಂಬರ್ ಮೋದಿ ಅವರು ನೇಷನ್ ಅಡ್ರೆಸ್ ಮಾಡಿ ತುಂಬ ಸಾಪ್ಸ್ ಸ್ಮಾಲ್ ಇಂಡಸ್ಟ್ರೀಸ್ಗೆ, ಅಗ್ರಿಕಲ್ಚರಿಸ್ಟ್ಗೆ, ಮೀಡಿಯಂ ಇಂಡಸ್ಟ್ರೀಸ್ಗೆ, ಜನರಲ್ ಪಬ್ಲಿಕ್ಗೆ ಈ ಡಿಮಾನಿಟೈಸೇಷನ್ ಎಫೆಕ್ಟನ್ನು ಸಾಫನ್ ಮಾಡಬೇಕು ಅಂತ ಆಲ್ರೆಡಿ ಸ್ವಲ್ಪ ಹೇಳಿದ್ದಾರೆ. ಅದರಿಂದ ಒಂದು ಪ್ರಶ್ನೆ ಬರೋದೇನೆಂದರೆ, ಇವಾಗ ಡಿಮಾನಿಟೈಸೇಷನ್ ಈಸ್ ಅ ಪಾಸ್ಟ್ ಈವೆಂಟ್. ನಾವು ಅದನ್ನೇ ಇಟ್ಕೊಂಡು ನಾವು ಅದನ್ನು ನೋಡಬೇಕಾ, ಇಲ್ಲ ಫ್ಯೂಚರಲ್ಲಿ ಗ್ರೋತನ್ನು ನೋಡಿಬಿಟ್ಟು, ಬೆಳವಣಿಗೆ ನೋಡಿಬಿಟ್ಟು, ಇವಾಗ ಬೆಳವಣಿಗೆ ಕುಸಿದಿದೆ, ಎಷ್ಟು ಬಂದಿದೆ? 6.6ಗೆ ಬಂದುಬಿಟ್ಟಿದೆ. 7.4 7.5 ಆಗಬೇಕಾಗಿದ್ದು 6. ಸೊ ಅದರಿಂದ ಈ ಡಿಮಾನಿಟೈಸೇಷನ್ಗೆ ಒಂದು ಇನ್ಸೆಂಟಿವ್ ಕೊಡಬೇಕು ಎಲ್ರಿಗೂ, ಅದೊಂದು ನೋಡಬೇಕಾ, ಇಲ್ದಿದ್ರೆ ದೇಶಕ್ಕೆ ಎಕಾನಮಿ ಡೆವಲಪ್ ಆಗಿ ಬೆಳವಣಿಗೆ ಮುಂದೆ ತಗೊಂಡು ಹೋಗ್ಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಒಂದೇ ಇವಾಗ ನನ್ನ ಪ್ರಕಾರದಲ್ಲಿ 2ಕ್ಕೂ ಸೊಲ್ಯೂಷನ್ ಇದೆ, ಒಂದೇ ಸೇಮ್ ಸೊಲ್ಯೂಷನ್. ಯಾವ ಪಾಲಿಸಿ ಜೇಟ್ಲಿ ಅವರು ಅನೌನ್ಸ್ ಮಾಡ್ತಾರೋ ಅದು ಬಂದು ಲೋವರ್ ಸೆಕ್ಷನ್ ಆಫ್ ದ ಪೀಪಲ್, ಯಾರು ದುಡ್ಡು ಜಾಸ್ತಿ ಖರ್ಚು ಮಾಡ್ತಾರೋ ಅವ್ರ ಕೈಗೆ ಜಾಸ್ತಿ ದುಡ್ಡು ಉಳಿಬೇಕು, ಆ ಥರ ಪಾಲಿಸಿ. ಇನ್ಕಮ್ ಟ್ಯಾಕ್ಸ್ ರೇಟ್ ಇರಲಿ, GST ಇರಲಿ, ಆಮೇಲೆ ಎನಿ ಸ್ಕೀಮ್, ಯಾವ ಸ್ಕೀಮ್ ತೊಗೊಂಬಂದ್ರೂ ಅವರು ಪುವರ್ ಪೀಪಲ್, ಲೋವರ್ ಸೆಕ್ಷನ್ ಆಫ್ ದ ಸೊಸೈಟಿ ಹತ್ರ ದುಡ್ಡು ಜಾಸ್ತಿ ಉಳಿಬೇಕು. ಅವರು ಖರ್ಚು ಮಾಡ್ತಾರೆ, ಅದನ್ನು ಗ್ರೋತ್ ಟ್ರಿಗರ್ ಆಗುತ್ತೆ, ಅವ್ರಿಗೂ ಸಂತೋಷ ಇರುತ್ತೆ. ಯಾಕಂದರೆ ನಮ್ಮ ಹತ್ರ ದುಡ್ಡು ಜಾಸ್ತಿ ಬರ್ತಾ ಇದೆ, ಅದನ್ನು ನಾವು ದುಡ್ಡು ಖರ್ಚು ಮಾಡ್ತೀವಿ. ಎರಡನ್ನು ಒಂದೇ ಒಂದು ಪಾಲಿಸಿನಲ್ಲಿ ಅವರು ಸಾಲ್ವ್ ಮಾಡ್ಬೋದು ಅಂತ ಅನ್ಸುತ್ತೆ. ಎಸ್, ಇದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ. ಯಾಕಂದ್ರೆ ಇಲ್ಲಿರ್ತಕ್ಕಂಥದ್ದು ಯಾವ ರೀತಿಯಾಗಿ, ಹೌದು ನಾವು ಗ್ರೋತ್ ನ ದೃಷ್ಟಿಯಲ್ಲೇ ಇಟ್ಟುಕೊಂಡು ಈ ಬಜೆಟ್ ಅನ್ನ ನೋಡ್ಬೇಕಾ ಅನ್ನೋದು. ಹಾಗಾದ್ರೆ ಡಿಮಾನಿಟೈಸೇಷನ್ ಕಾರಣದ ನಂತರದಲ್ಲಿ ಈ GDP ಲೆವೆಲ್ ಕುಸಿದಿದೆ ಅಥವಾ ಕಡಿಮೆ ಆಗಿದೆ ಅನ್ನುವಂಥದ್ದನ್ನ ಹೇಳಿದಾಗ ನೋಟ್ ಬ್ಯಾನ್ ಗಿಂತ ಮುಂಚಿತವಾಗಿ ಹಾಗಾದ್ರೆ ಯಾವ ರೇಂಜ್ ಅಲ್ಲಿ ಇತ್ತು, ಈಗ ಯಾಕೆ ಹಾಗಾದ್ರೆ ಕುಸಿತ ಆಗಿರ್ತಕ್ಕಂಥದ್ದು, ಇದಕ್ಕೆ ಕಾರಣ ಹಾಗಾದ್ರೆ ಏನಾಗಿರುವಂಥದ್ದು, ಇದ್ರ ಬಗ್ಗೆ ಕೂಡ ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಮೃಗಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ನಿತ್ಯಾನಂದ ಅವರು, ತಾವೇನು ಹೇಳ್ತೀರಿ? ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಹೈ ಎಕ್ಸ್ಪೆಕ್ಟೇಷನ್ ಜನರಿಗೆ ಇರ್ತಕ್ಕಂಥ, ಸಹಜವಾಗಿನೇ ಇದು ಪ್ರತಿ ವರ್ಷವೂ ಕೂಡ ಮಾತಾಡುವ ಸಂದರ್ಭ ಕೂಡ ಆದಾಯ ತೆರಿಗೆಯಲ್ಲಿ ಲಿಮಿಟ್ ಜಾಸ್ತಿ ಆಗಬಹುದು, ಲಿಮಿಟ್ ಅನ್ನ ಇದು ಮಾಡಬಹುದು ಅನ್ನೋಂತ ನಿರೀಕ್ಷೆ ಒಂದು ಇದ್ದೇ ಇರುತ್ತೆ. ಆದ್ರೆ ಈ ಬಾರಿ ಇರ್ತಕ್ಕಂಥ ನಿರೀಕ್ಷೆನೆ ಬೇರೆ ರೀತಿಯದ್ದು. ಯಾಕಂದ್ರೆ ಡಿಮಾನಿಟೈಸೇಷನ್ ಆಗಿದೆ, ಆ ಕಾರಣದಿಂದ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅನ್ನೋದು ಕೂಡ ಜನರ ಒಪಿನಿಯನ್ ಅಲ್ಲೂ ಕೂಡ ಇದು ವ್ಯಕ್ತ ಆಗ್ತದೆ. ಇದಕ್ಕೆ ತಾವೇನು ಹೇಳ್ತೀರಿ?
ಅಂದರೆ ಯಾವುದೇ ಬಡ್ಜೆಟ್ ಆದಾಗ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದ್ದೇ ಇರುತ್ತೆ. ಈ ಬಡ್ಜೆಟ್ ಅಂತಲ್ಲ, ಈ ಬಡ್ಜೆಟಲ್ಲಿ ಯಾಕೆ ಜಾಸ್ತಿ ಇದೆ ಅಂತಂದರೆ, ಒಂದು ಈ ಡಿಮಾನಿಟೈಸೇಷನ್ ಆದಮೇಲೆ ನಮ್ಮ ಭಾರತದಲ್ಲಿ ಸ್ವಲ್ಪ ಗ್ರೋತ್ ರೇಟ್ ಕಡಿಮೆ ಆಗಿದೆ. ಆದ್ದರಿಂದ ಆ ಗ್ರೋತ್ಗೆ ಪುಷಪ್ ಮಾಡಬೇಕು. ಹಾಗೆಯೇ ಮೋದಿ ಸರ್ಕಾರದವರು ಸಾಕಷ್ಟು ಹೊಸ ಹೊಸ ಸ್ಕೀಮ್ಗಳು ತಗೊಂಡ್ರು ಇಂಡಸ್ಟ್ರೀಸ್ಗೆ, ಇದಕ್ಕೆ ಎಲ್ಲ. ಅದನ್ನೆಲ್ಲ ಇವಾಗ ಒಂದೇನು ಅಂದರೆ ಒಂದೊಂದು ಸ್ಕೀಮ್ ತಂದುಬಿಟ್ಟು ಅಲ್ಲೇ ಬಿಡೋದಕ್ಕಾಗೋದಿಲ್ಲ, ಮಧ್ಯ ನೀರಲ್ಲಿ ಬಿಡೋದಕ್ಕಾಗೋದಿಲ್ಲ. ಕೈ ಹಿಡಿದು ಅದನ್ನು ಗೋಲ್ ಎಲ್ಲಿವರೆಗೆ ಹೋಗಬೇಕು ಅಲ್ಲಿವರೆಗೆ ಹೋಗಬೇಕಾಗತ್ತೆ. ಹಾಗಾಗಿ ಈಗ ಡಿಮಾನಿಟೈಸೇಷನ್ನು ಫಸ್ಟ್ ಏನು ಅಂದರೆ ನೋಟ್ಗಳ ಚಲಾವಣೆಯಿಂದ ವಾಪಸ್ ತೊಗೊಂಡಿರೋದು, ಹೊಸ ನೋಟ್ ಬಿಟ್ಟಿರೋದು ಒಂದು ಆಯಿತು. ಈಗ ನೆಕ್ಸ್ಟು ಅದೇ ಪ್ರಕಾರ ಇದಾಗಬೇಕು, ಡಿಜಿಟಲೈಸೇಷನ್ ಆಗಬೇಕು, ಹಾಗೂ ಈ ಕಾರ್ಡ್ಗಳ ಬಳಕೆ ಜಾಸ್ತಿ ಆಗಬೇಕು. ಅದಕ್ಕೆ ಒತ್ತು ಕೊಟ್ಟು ಈ ಬಡ್ಜೆಟ್ನಲ್ಲಿ ಖಂಡಿತ ಸ್ಕೀಮ್ಸು ಒಂದೇ ಬರುತ್ತೆ ಅಂತ ನನಗೆ ನಿರೀಕ್ಷೆ ಇದೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಇವಾಗ ಜನಗಳಿಗೆ ಈಗ ಮಿನಿಮಮ್ ವೇಜಸ್ಸೇ ನೋಡಿ, ಕೆಲವು ಇದರಲ್ಲಿ 21,000 ಫಿಕ್ಸ್ ಮಾಡಿದ್ದಾರೆ ನಮ್ಮ ಇದು ನೋಟಿಫಿಕೇಷನ್ಸ್ಗಳು ಮಾಡಿರೋದ್ರಲ್ಲಿ. ಆ ಥರ ಇರುವಾಗ ಖಂಡಿತ ಜನಗಳಿಗೆ ಸಾಕಷ್ಟು ಹಣ ಅವ್ರ ಕೈಯಲ್ಲಿ ಉಳಿಬೇಕು ಖರ್ಚು ಮಾಡೋದಕ್ಕೆ. ಇವಾಗ ನಾವು ಗ್ರೋತ್ನ 2-3 ಥರ ನಾವು ಪುಷ್ ಮಾಡ್ಬೋದು. ಒಂದೇನು ಅಂದರೆ ಡಿಮಾಂಡ್ ಜಾಸ್ತಿಯಾಗಿ, ಕನ್ಸಂಪ್ಷನ್ ಜಾಸ್ತಿಯಾಗಿ ಗ್ರೋತು ಪುಷ್ ಮಾಡೋದಿದೆಯಲ್ಲ, ಅದಕ್ಕೆ ಸ್ವಲ್ಪ ಒತ್ತು ಜಾಸ್ತಿ ಸಿಗುತ್ತೆ ಅಂತ ನನ್ನ ಒಂದು ಫೀಲಿಂಗು. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬು 2.5 ಖಂಡಿತ ಒಂದು 50,000 ಜಾಸ್ತಿ ಆಗ್ಬೋದು. 4 ಲಕ್ಷ ಎಲ್ಲ ಆಗಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಈಗಲೇ ನಮಗೆ ಓವರ್ ಆಲ್ ಇರೋದು 3% ಪಾಪ್ಯುಲೇಷನ್ ಮಾತ್ರ ಆದಾಯ ತೆರಿಗೆ ಕೊಡ್ತಾ ಇದ್ದಾರೆ. ನೀವು 68% ಅಂತ ಹಾಕಿದ್ರಿ, ಆದಾಯ ತೆರಿಗೆ ಕಡಿಮೆ ಮಾಡಬೇಕು ಅಂದ್ರೆ 98% ಹೇಳ್ತಾರೆ ಅನ್ಕೊಂಡೆ, ಏನೋ 68 ಮಾತ್ರ ಹೇಳಿದ್ದಾರೆ. ಆದರೆ ಏನು ಅಂತಂದ್ರೆ 2.5 3 ಆಗ್ಬೋದು. ಬಟ್ ಸ್ಲ್ಯಾಬ್ ರೇಟ್ಸ್ ಖಂಡಿತ ನಾನು ಅದನ್ನ ಸಡಿಲಿಕೆ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ, ಜಾಸ್ತಿ ಇನ್ಕಮ್ ಇದ್ರೂ ಕಡಿಮೆ ಟ್ಯಾಕ್ಸ್ ಕಟ್ಟಿ, ಬಟ್ ಕಡಿಮೆ ಟ್ಯಾಕ್ಸ್ ಕಟ್ಟಿ ನಿಶ್ಚಿಂತೆಯಾಗಿ ಊಟ ಮಾಡಿ ನಿದ್ದೆ ಮಾಡೋಣ, ಯಾವ ತೆರಿಗೆ ವಂಚನೆ ಮಾಡಿ ತೆರಿಗೆ ಹಾರಿಕೆ ಮಾಡಿ ಇರೋದು ಬೇಡ, ತೆರಿಗೆ ಕಟ್ಟೋಣ ಅನ್ನೋ ಒಂದು ಭಾವನೆ ಬರುತ್ತೆ. ಎಸ್ ನಿತ್ಯಾನಂದ್ ಅವರೇ ಮಾತಾಡ್ತೀನಿ. ಹಾಗೇನೆ ಡಾಕ್ಟರ್ ಶೈಲಶ್ರೀ ಅವರೇ, ತಾವು ಯಾವ ರೀತಿಯಾಗಿ ಹೇಳ್ತೀರಿ? ಯಾಕಂದ್ರೆ ಈ ಬಜೆಟ್ ನ ಸಂದರ್ಭದಲ್ಲಿ ಇರತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗೆ ಬಂದಾಗ ಒಂದಷ್ಟು ಗಿಫ್ಟ್ ನ ನಿರೀಕ್ಷೆ ಸಹಜವಾಗಿ ಇರುವಂತದ್ದು. ನಾವು ಒಂದಷ್ಟು ದಿವಸ ಕಷ್ಟ ಅನುಭವಿಸಿದೀವಿ. ಡಿಮಾನಿಟೈಸೇಷನ್ ನೀವು 50 ದಿವಸ ಕೇಳಿದ್ರಿ, ಆ ಸಂದರ್ಭದಲ್ಲಿ ಕಷ್ಟ ಅನುಭವಿಸಿದ್ವಿ. ಹಾಗಾಗಿ ಅದಕ್ಕೊಂದಷ್ಟು ರಿವಾರ್ಡ್ಸ್ ಅನ್ನ ನಾವು ಈಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಸಾಮಾನ್ಯವಾಗಿ ಜನರ ನಡುವೆ ಇರತಕ್ಕಂಥ ಮಾತು. ಇದರ ಬಗ್ಗೆ ತಾವೇನು ಹೇಳ್ತೀರಿ? ಈ ರೀತಿಯಾದಂತ ರಿವಾರ್ಡ್ಸ್ ಅನ್ನ ಅಥವಾ ಒಂದು ಗಿಫ್ಟ್ ಅನ್ನ ಜೇಟ್ಲಿ ಅವರ ಬಜೆಟ್ ನಲ್ಲಿ ನಿರೀಕ್ಷೆ ಮಾಡಬಹುದು ಅಂತೇಳಿ ಅನ್ಸುತ್ತಾ? ನಮಸ್ಕಾರ. ಗಿಫ್ಟ್ ಡೆಫಿನೆಟ್ಲಿ ಹೌದು, ಅದನ್ನ ಎಕ್ಸ್ಪೆಕ್ಟೇಷನ್ ಎಲ್ಲರೂ ಮಾಡೇ ಮಾಡ್ತಾರೆ. ಯಾಕಂದ್ರೆ ಬಜೆಟ್ ಏನು ಒಂದು ಡಾಕ್ಯುಮೆಂಟ್ ಇದೆ, ಪ್ರತಿ ವರ್ಷದಲ್ಲೂ ಎಲ್ಲರಿಗೂ ಅನಿಸ್ತದೆ, ಕಾಮನ್ ಮ್ಯಾನಿಗೆ ಅನಿಸ್ತದೆ, ಇಂಡಸ್ಟ್ರಿಯಲಿಸ್ಟಿಗೆ ಅನಿಸ್ತದೆ, ಎಲ್ಲರಿಗೂ ಅನಿಸ್ತದೆ ಇಟ್ ವಿಲ್ ಬಿ ಅ ಸ್ವೀಟ್ ಬಜೆಟ್, ಒಳ್ಳೆ ಬಜೆಟ್ ನನಗೆ ಬರೋದಿದೆ, ನನಗೇನಿದೆ ಬಜೆಟ್ ಅಲ್ಲಿ ಅಂತ ನಾವೆಲ್ಲರೂ ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೇವೆ. ಇದರಲ್ಲಿ ನಾವೀಗ ಸೋಪ್ಸ್ ಏನೇನು ಇದೆ, ಇದರಲ್ಲೇನು ರಿವಾರ್ಡ್ಸ್ ಏನೇನಿದೆ ಅಂತಂದ್ರೆ, ಕನ್ಸ್ಟ್ರಕ್ಷನ್ ಸೆಕ್ಟರ್ಸ್ ರಿವಾರ್ಡ್ ಇದ್ದೇ ಇರುತ್ತೆ. ಮೊದಲೇ ಏನು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ, ಡಿಮಾನಿಟೈಸೇಷನ್ ಇಂದ ಪ್ರಾಬ್ಲಮ್ ಏನಾಗಿದೆ, ಅಥವಾ ನೆಕ್ಸ್ಟ್ GTT ಏನು ಬರೋದಿದೆ, ದಟ್ ಈಸ್ ಆಲ್ಸೋ ಟು ಬಿ ಕನ್ಸಿಡರ್ಡ್. ಆಕ್ಚುಲಿ ನೆಕ್ಸ್ಟ್ ಸೆಪ್ಟೆಂಬರ್ಗಿಂತ ಮೊದಲು ನಾವು GTT ಇಂಪ್ಲಿಮೆಂಟ್ ಮಾಡಲೇಬೇಕು, ಕಾನ್ಸ್ಟಿಟ್ಯೂಷನಲ್ ಪ್ರಾಬ್ಲಮ್ಸ್ ಆಗುತ್ತೆ ಇಲ್ಲ ಅಂತಂದ್ರೆ. ಹಾಗಾಗಿ GTT ಮತ್ತೆ ಡಿಕ್ರೀಸ್ ಇನ್ ಕನ್ಸಂಪ್ಷನ್ ಏನಾಗಿದೆ ಅದನ್ನ ಹೇಗೆ ಇನ್ಕ್ರೀಸ್ ಮಾಡಬಹುದು. ರಿಟೇಲ್ದಲ್ಲಿ ಏನೋ ಆಲ್ರೆಡಿ ಡಿಕ್ರೀಸ್ ಆಗಿದೆ. ಈವನ್ ನಿಮ್ದು ಡಾಕ್ಯುಮೆಂಟರಿಯಲ್ಲಿ ಮೊನ್ನೆನೂ ಕೂಡ ಇತ್ತು, ಮೇ ಬಿ 2-3 ಡೇಸ್ ನೀವು ಅದನ್ನ ಹಾಕ್ತಾ ಇದ್ರಿ. ರಿಟೇಲ್ ಸೆಕ್ಟರ್ಗೆ ಬಹಳಷ್ಟು ಪ್ರಾಬ್ಲಮ್ ಆಗಿದೆ ಅದರಲ್ಲಿ ಅಂತ. ಹಾಗಾಗಿ ರಿಟೇಲ್ ಸೆಕ್ಟರ್, ಬ್ಯಾಂಕಿಂಗ್ ವಿಚ್ ಇಸ್ ಅಗೇನ್ ವರ್ಸ್ಟ್ ಹಿಟ್. ಹಾಗೆ ನೋಡಿದ್ರೆ ಕನ್ಸ್ಟ್ರಕ್ಷನ್, ಎಜುಕೇಶನ್, ನೀವು ಸ್ಕಿಲ್ ಡೆವಲಪ್ಮೆಂಟ್ ನೋಡಬಹುದು, ಅಥವಾ ಡಿಜಿಟಲ್ ಎಜುಕೇಶನ್ ನೋಡಬಹುದು. ಹಾಗಾಗಿ ಈಚ್ ಅಂಡ್ ಎವ್ರಿ ಸೆಕ್ಟರ್ ಈಸ್ ಎಕ್ಸ್ಪೆಕ್ಟಿಂಗ್ ಲಾಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಬಜೆಟ್. ಆದ್ರೆ ಒಂದು ಆಲ್ ಆಫ್ ಅಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಪ್ರತಿಯೊಬ್ಬರು ನಾವು ನೋಡ್ಕೊಳ್ಳೇಬೇಕು. ಯಾಕಂತಂದ್ರೆ ಬಜೆಟ್ ಈಸ್, ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಟು ಬಿ ವೆರಿ ಸ್ವೀಟ್ ಡಾಕ್ಯುಮೆಂಟ್. ಆಸ್ ಅನ್ ಎಕನಾಮಿಸ್ಟ್ ನಾನು ಹೇಳ್ತಾ ಇದ್ದೇನೆ, ಒಮ್ಮೆ ಸ್ವೀಟ್ ಬಜೆಟ್ ಅಂತಂದ್ರೆ ಅದರಲ್ಲಿ ಬಹಳಷ್ಟು ಸೋಪ್ಸ್ ಬಂತಂತಂದ್ರೆ, ಈ ಮನಿ ಹ್ಯಾಸ್ ಟು ಬಿ ಟೇಕನ್ ಔಟ್ ಫ್ರಮ್ ಸಮ್ ಸೆಕ್ಟರ್ ವೆನ್ ಇಟ್ ಇಸ್ ಪುಶ್ ಟು ಸಮ್ ಸೆಕ್ಟರ್. ದಿಸ್ ಈಸ್ ಆಕ್ಚುಲಿ ದಿ ವೇ ಬ್ಯಾಲೆನ್ಸಿಂಗ್ ನೀಡ್ಸ್ ಟು ಬಿ ಡನ್ ಇನ್ ದ ಬಜೆಟ್. ಅಂದ್ರೆ ಒಂದ್ ಸೆಕ್ಟರ್ಗೆ ನಾವು ಯಾವಾಗ ಪುಷ್ ಮಾಡ್ತೇವೆ, ಇನ್ವೆಸ್ಟ್ಮೆಂಟ್ ಪುಷ್ ಮಾಡ್ತೇವೆ ಅಥವಾ ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ, ಮತ್ತೊಂದು ಸೆಕ್ಟರ್ ಅಲ್ಲಿ ಅದನ್ನು ಕಡಿಮೆ ಮಾಡಿಲ್ಲ ಅಂತಂದ್ರೆ ಫಿಸ್ಕಲ್ ಡೆಫಿಸಿಟ್ ಇಂದ ಪ್ರಾಬ್ಲಮ್ ಆಗುತ್ತೆ, ಅದರಲ್ಲಿ ನಮ್ದು ರೆವಿನ್ಯೂ ಡೆಫಿಸಿಟ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕು. ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ನಾವು ನೋಡಿದ್ರೆ ಗಿಫ್ಟ್ ಬರುತ್ತಾ ಅಂತಂದ್ರೆ, ಗಿಫ್ಟ್ ಬಂದ್ರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಏನಿದೆಯಾ ಅದನ್ನು ಕೂಡ ನಾವು ಅನಲೈಸ್ ಮಾಡಬೇಕಾಗ್ತದೆ. ಸೈಡ್ ಎಫೆಕ್ಟ್ ಅನಲೈಸ್ ಮಾಡ್ಲಿಕ್ಕೆ ನಮಗೆ ಕನ್ಸಂಪ್ಷನ್
ಒಂದು ಮ್ಯಾಕ್ರೋ ಎಕನಾಮಿಕ್ ಪ್ಯಾರಾಮೀಟರ್ ಇದೆ, ಇನ್ವೆಸ್ಟ್ಮೆಂಟ್ ಅಂತಂದ ಅದರ್ ಮ್ಯಾಕ್ರೋ ಎಕನಾಮಿಕ್ ಪ್ಯಾರಾಮೀಟರ್ ಇದೆ, ಅಥವಾ ಇಂಟರ್ನ್ಯಾಷನಲ್ ಇಶ್ಯೂಸ್ ಅದನ್ನು ಕೂಡ ಸ್ವಲ್ಪ ನೋಡಬೇಕಾಗುತ್ತೆ. ವೆನ್ ಒನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಫಿಸ್ಕಲ್ ಡೆಫಿಸಿಟ್ ಆರ್ ಇನ್ಫ್ಲೇಷನ್, ಇದು ಮುದ್ರಾಸ್ಥಿತಿ ಏನ್ ಹೇಳ್ತೇವೆ ಅದ್ರದ್ದು ಪ್ರಾಬ್ಲಮ್ಸ್ ಆಗುತ್ತೆ. ಇಲ್ಲಾಂತಂದ್ರೆ ಫಾರಿನ್ ಎಕ್ಸ್ಚೇಂಜ್ ರೇಟ್, ಡಾಲರ್ ಹೆಚ್ಚು ಕಡಿಮೆ ಆಗೋದು. ಹಾಗಾಗಿ ಇದು ಎಲ್ಲದನ್ನು ನಾವು ಇಂಡಿಪೆಂಡೆಂಟ್ ಆಗಿ ಎನಲೈಸ್ ಮಾಡಿದೆ. ಒನ್ ಫ್ಯಾಕ್ಟರ್ ಇಸ್ ಡಿಪೆಂಡಿಂಗ್ ಆನ್ ದಿ ಅದರ್ ಯಾವಾಗಲೂ. ಹಾಗೆ ಎನಲೈಸ್ ಮಾಡಿದರೆ ಅದು ಒಂದು ಒಳ್ಳೆ ರೀತಿಯ ಬಜೆಟ್ ಅಂತ ನನಗೆ ಯಾವಾಗಲೂ ಅನಿಸ್ತದೆ. ರಿವಾರ್ಡ್ಸ್ ನಮಗೆ ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಆದ್ರೆ ರಿವಾರ್ಡ್ಸ್ ಇದ್ದಾಗ ಶಾರ್ಟ್ ಟರ್ಮ್ ಬೆನಿಫಿಟ್ ನೋಡ್ಬೇಕಾ, ಲಾಂಗ್ ಟರ್ಮ್ ಬೆನಿಫಿಟ್ ನೋಡ್ಬೇಕಾ? ವಾಟ್ ವಿ ಆರ್ ಗಿವಿಂಗ್ ಟು ಅವರ್ ಚಿಲ್ಡ್ರನ್ ಬ್ಯಾಕ್. ಈಗ ನಾವು ಡಿಮಾನಿಟೈಸೇಷನ್ ನಾವು ಪೇನ್ ಏನ್ ತಗೊಳ್ತಾ ಇದ್ದೇವೆ, ಪಾಸಿಬಲಿ ನಮ್ಮ ನೆಕ್ಸ್ಟ್ ಜನರೇಷನ್ ಇಸ್ ರಿಯಲಿ ಗುಡ್. ನೆಕ್ಸ್ಟ್ ಜನರೇಷನ್ ಈಸ್ ಮೇ ಬಿ 5 years, 10 years, 20 years ಫ್ರಮ್ ಟುಡೇ. ಜಸ್ಟ್ ಥಿಂಕ್ ಅಬೌಟ್ ಬ್ಲಾಕ್ ಮನಿ ಎಷ್ಟೊಂದು ಕಡಿಮೆ ಆಗುತ್ತೆ, ಅಥವಾ ಇವನ್ ದ ವೇ ರಿಟೇಲ್ ದಲ್ಲಿ ಈಗ ಏನು ಡಿಮಾಂಡ್ ಕಡಿಮೆ ಆಗಿದೆ, ಆದ್ರೆ ಮಿಡಲ್ ಕ್ಲಾಸ್ ಪೀಪಲ್ ಪುಟಿಂಗ್ ದಿ ಮನಿ ಇನ್ ದ ರಿಟೇಲ್ ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್. ಯಾಕಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗೋದಿದೆ. ನಾವು ಬಜೆಟ್ ಅನ್ನು ಅನಲೈಸ್ ಮಾಡಿದಾಗ ಬಜೆಟ್ ಗವರ್ಮೆಂಟ್ ಅಂಡ್ ಫಿಸ್ಕಲ್ ರಿಫಾರ್ಮ್ಸ್ ಏನಿರುತ್ತೆ, ಯು ಆಲ್ಸೋ ಹ್ಯಾವ್ ಟು ಅನಲೈಸ್ ದಟ್ ವಿತ್ ದಿ ಮಾನಿಟರಿ ಪಾಲಿಸಿ ಡಾಕ್ಯುಮೆಂಟ್. 8th ಫೆಬ್ರವರಿಗೆ ಈಗ ಮಾನಿಟರಿ ಪಾಲಿಸಿ ಕೂಡ ಬರೋದಿದೆ. ನಾವು ಮತ್ತೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೇವೆ ರೇಟ್ ಆಫ್ ಇಂಟ್ರೆಸ್ಟ್ ಅದರಲ್ಲಿ ಮತ್ತೆ ಕಡಿಮೆ ಆಗೋದಿದೆ. ಮೇ ಬಿ ಅಟ್ಲೀಸ್ಟ್ 25 basis point ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಮಿನಿಮಮ್ ಕಡಿಮೆ ಆಗೋದಿದ್ದೇ ಇದೆ. ಹಾಗಾಗಿ ನೀವು ಬಜೆಟ್ ಆಸ್ ಅ ಫಿಸ್ಕಲ್ ಡಾಕ್ಯುಮೆಂಟ್, ಮಾನಿಟರಿ ಪಾಲಿಸಿ ಆಸ್ ಅ ಮಾನಿಟರಿ ಡಾಕ್ಯುಮೆಂಟ್, ಅದನ್ನ ನೀವು ಕಂಬೈನ್ಡ್ ಆಗಿ ಅನಲೈಸ್ ಮಾಡಿದರೆ ಗಿಫ್ಟ್ಸ್ ವಿಲ್ ಡೆಫಿನೆಟ್ಲಿ ಬಿ ದೇರ್ and it will give benefit to all the parts of the society. Yes, ಶೈಲೇಶ್ ಅವರೇ, ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಇಲ್ಲಿ ಡಾಕ್ಟರ್ ಎಸ್ ಆರ್ ಕೇಶವ್ ಅವರೇ, ತಾವು ಯಾವ ರೀತಿ ಈಗ 31ನೇ ತಾರೀಕಿಗೆ ಹೇಳಿಲ್ಲ ಎಷ್ಟು ಬ್ಲಾಕ್ ಮನಿ ಬಂತು ಅನ್ನೋದನ್ನ ಪ್ರಧಾನಿ ಅವರು ಹೇಳಿಲ್ಲ. ಕನಿಷ್ಠ ಈಗ ಆ ನಂತರವೂ ಕೂಡ RBI ಕೂಡ ಎಲ್ಲೂ ಕೂಡ ಹೇಳಿಲ್ಲ ಎಷ್ಟು ಬಂದಿದೆ ಅಂತ ಹೇಳುವಂಥದ್ದು. ಈಗ ಬಜೆಟ್ನ ಸಂದರ್ಭದಲ್ಲಿ ಆದ್ರೂ ದೇಶದ ಮುಂದೆ ಇದನ್ನ ಹೇಳ್ತಾರಾ ಅಂತ? ಬಜೆಟ್ ಅಲ್ಲಿ ಇದನ್ನೆಲ್ಲ ಹೇಳಲಾರು. ಮುರಳೀಧರ್ ಅವರು ಹೇಳಿದ್ರಿಂದ ಶುರು ಮಾಡಿದ್ರೆ ಅಷ್ಟು ಅಂತಾರಾಷ್ಟ್ರೀಯ ಮಟ್ಟದ್ದು ನೋಡ್ಕೊಂಡು ಈಗ ಏನೇನು ಮರಿಬಾರ್ದು ಅಂದ್ರೆ 5 ಸ್ಟೇಟ್ ಎಲೆಕ್ಷನ್ ಮರಿಬಾರ್ದು, ಅದ್ರ ಜೊತೆಗೆ ಡಿಮಾನಿಟೈಸೇಷನ್ ಇಂದ ಏನೇನು ಎಫೆಕ್ಟ್ ಆಗಿದೆ ಅದನ್ನು ಸೇರ್ಕೊಂಡ್ರೆ ಇದು ಪರಿಪೂರ್ಣವಾಗಿ ಇದರ ಇಂಪ್ಯಾಕ್ಟ್ ಬಜೆಟ್ ಮೇಲೆ ಇರುತ್ತೆ. ಈಗ ಅಫೆಕ್ಟ್ ಆಗಿರೋದು ನಿಜ. ಶಾರ್ಟ್ ಟರ್ಮ್ ಅಲ್ಲಿ ಜನರಿಗೆ ಸಂಕಷ್ಟಕ್ಕೊಳಗಾಗಿದ್ದಾರೆ. ಅದನ್ನ ಮತ್ತೆ ಮತ್ತೆ ಏನು ಅಂದ್ರೆ ಜನ ಪಾಪ್ಯುಲಾರಿಟಿ, ಮೋದಿಯ ಪಾಪ್ಯುಲಾರಿಟಿ ಬಗ್ಗೆ ಮಾತಾಡ್ತಿಲ್ಲ. ಮೋದಿಯ ಬಗ್ಗೆ ಗೌರವ ಈಗಲೂ ಅಷ್ಟೇ ಇದೆ. ಆದ್ರೆ ಸಂಕಷ್ಟಕ್ಕೊಳಗಾಗಿರೋದ್ರಿಂದ ಆರ್ಥಿಕತೆಗೆ ಯಾವ ರೀತಿ ಚೇತರಿಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಮಾತಾಡ್ತಿರೋದು. ಯಾಕೆಂದ್ರೆ ಸಂಕಷ್ಟಕ್ಕೊಳಗಾಗಿರೋದು ನಿಜ. GDP ಗ್ರೋತ್ ಕಡಿಮೆ ಆಗತ್ತೆ ಅಂತ ಎಲ್ಲ ಯಾವ್ದು ಇನ್ಕ್ಲೂಡಿಂಗ್ ಕಾಮರ್ಸ್ ಮಿನಿಸ್ಟರ್ ಇಂದ ಹಿಡಿದು IMF ವರೆಗೂ ಎಲ್ಲರೂ ಹೇಳ್ತಿರೋದು ಗ್ರೋತ್ ರೇಟ್ ಡಿಪ್ ಆಗತ್ತೆ ಅಂತ. ಈ ಗ್ರೋತ್ ರೇಟ್ ಡಿಪ್ ಆಗೋದನ್ನ ಯಾವ ರೀತಿ ಮತ್ತೆ ಚಾಲನೆ ಕೊಟ್ಟು ಇದನ್ನ ಹೆಂಗೆ ಬೂಸ್ಟ್ ಮಾಡೋದು ಎಕಾನಮಿಗೆ, ಇದು ಈಗ ಸದ್ಯಕ್ಕೆ ಮುಂದಿರುವಂತ ಪರಿಸ್ಥಿತಿ. ಅಗ್ರಿಕಲ್ಚರ್ ಸೆಕ್ಟರ್ ತುಂಬಾ ತೊಂದರೆಗೀಡಾಗಿದೆ, ರಿಟೇಲ್ ಸೆಕ್ಟರ್ ತೊಂದರೆಗಾಗಿದೆ, ಕಾಮನ್ ಮ್ಯಾನ್ ಸಫರ್ ಆಗ್ತಿದ್ದಾರೆ. ಸೊ ಈ 3 ಸೆಕ್ಟರ್ ನ ಬೇಸಿಕ್ ಆಗಿ ಇಟ್ಕೊಂಡು ಹೇಗೆ ಎನ್ಕರೇಜ್ ಮಾಡಬಹುದು ಅಂತ. ಈಗ ತೂರ್ ದಾಲ್ ಪ್ರೈಸಸ್ ನ ನೋಡಿದ್ರೆ ಎಷ್ಟು ಡಿಪ್ ಆಗಿದೆ ಅಂತಂದ್ರೆ, ನಾವು ಅವ್ರಿಗೆ 5,500 ರೂಪಾಯಿ ಅವ್ರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಾ ಇದ್ದೀವಿ, ಅಂದ್ರೆ 4,500 ರೂಪಾಯಿಗೆ ಅವ್ರದ್ದು ಹೋಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಈಗ ಆದ್ರೆ ಇಂಪೋರ್ಟ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಫ್ಯೂಚರ್ ಇದರಲ್ಲಿ ತಗೊಂಡ್ಬಿಟ್ಟಿದ್ದಾರೆ, ಇಂಪೋರ್ಟ್ಸ್ ಬರ್ತಾ ಇದೆ, ಅದು 9,000 ರೂಪಾಯಿಗೆ ಗವರ್ಮೆಂಟ್ ತಗೊಳ್ತಾ ಇದೆ. ಆ ತರದ್ದು ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದು ಎಲ್ಲದರಿಂದ ಯಾವ ರೀತಿ ಮತ್ತೆ ನೀವು ಫಾರ್ಮ್ ಸೂಸೈಡ್ಸ್ ನೋಡಿದ್ರೆ ಲಾಸ್ಟ್ ಇಯರ್ NCRB ಡೇಟಾ ಪ್ರಕಾರನೇ ಜಾಸ್ತಿ ಆಗಿದೆ. ಸೊ ಕಾಮನ್ ಮ್ಯಾನ್ ಸಫರ್ ಆಗೋದು ಜಾಸ್ತಿ ಆಗ್ತದೆ ಇಂಥ ಸಮಯದಲ್ಲಿ. ಮತ್ತೆ ನೀವು ನೋಡಿದ್ರೆ ಮನಿ ಲೆಂಡರ್ಸ್ ಇಂದ ತಗೊಳ್ತಿರೋ ಲೋನ್, ಗವರ್ಮೆಂಟ್ ಡೇಟಾ ಪ್ರಕಾರನೇ ಮನಿ ಲೆಂಡರ್ಸ್ ಇಂದ ಅಗ್ರಿಕಲ್ಚರ್ ಸೆಕ್ಟರ್ಗೆ ಹೋಗ್ತಿರೋ ಲೋನ್ ಜಾಸ್ತಿ ಆಗ್ತಾ ಇದೆ. ಸೊ ಇನ್ಫಾರ್ಮಲ್ ಸೆಕ್ಟರಿಂಗ್ ಆಗ್ತಿರೋದ್ರಿಂದ ಇದೆಲ್ಲ ಒಂದು ರೀತಿಯಲ್ಲಿ ತುಂಬಾ ಕಷ್ಟ. ಬಜೆಟ್ ಅಲ್ಲೇ ಎಲ್ಲ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ಆದ್ರೆ ಮಾಡಬೇಕಾಗತ್ತೆ. ಯಾಕಂದ್ರೆ ಈಗ ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂತಂದ್ರೆ, ನಾವೀಗಾಗಲೇ ಹೇಳ್ಬಿಟ್ಟಿದ್ದೀವಿ ಫಾರ್ಮ್ ಸೆಕ್ಟರ್ಗೆ ಬೈ 2022 ಇನ್ಕಮ್ ಜಾಸ್ತಿ ಡಬಲ್ ಮಾಡ್ತೀವಿ ಅಂತ ಹೇಳ್ತೀವಿ, ಎಲ್ರಿಗೂ ಮನೆ 2022ಗೆ ಕೊಡ್ತೀವಿ ಅಂತ ಹೇಳ್ತೀವಿ. ಇವೆಲ್ಲವಾದ್ರೂ ಎಲ್ಲಿಂದ ಶುರು ಮಾಡಬೇಕು? ಬಜೆಟ್ ಅಲ್ಲಿನೇ ಏನಾದ್ರು ಒಂದು ನಿಜವಾಗ್ಲೂ ಒಂದು ಇದನ್ನ ಯೋಜನೆನಲ್ಲಿ ಕೊಡಬೇಕು, ಕೊಟ್ಟು ಅದಕ್ಕೆ ಅಲೋಕೇಶನ್ ಮಾಡಬೇಕು. ಈಗೇನು ಅಲೋಕೇಶನ್ ಮಾಡುವಾಗ ಎಷ್ಟು ದುಡ್ಡಿದೆ, ಯಾರಿಂದ ತಗೋಬೇಕು, ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಆದ್ರೆ ಇವೆಲ್ಲ ಪ್ರಶ್ನೆಗಳ ಹೊರತಾಗಿಯೂ ಸಹ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಎಲ್ಲನ್ನು ಮತ್ತೆ ಮತ್ತೆ ಹೇಳೋದು, ಫಾರ್ಮ್ ಇನ್ಫ್ರಾಸ್ಟ್ರಕ್ಚರ್ಗಾಗ್ಲಿ, ಎಜುಕೇಶನ್ಗಾಗ್ಲಿ, ಹೆಲ್ತ್ಗಾಗ್ಲಿ ನಾವು ಇದನ್ನ ಕೊಡದೆ ಹೋದ್ರೆ, ಆಮೇಲೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಹಣನ ಕೊಡದೆ ಹೋದ್ರೆ ಯಾವುದು ಬಜೆಟ್ ಸರಿ ಹೋಗಲ್ಲ. ಮತ್ತೆ ಯಾವ ರೀತಿಯಲ್ಲಿ ಕೊಡ್ತೀವಿ, ಯಾರಿಂದ ತಗೊಂಡು ಕೊಡ್ತೀವಿ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಡಿಮಾನಿಟೈಸೇಷನ್ ಇಂದ ಈಗ ಹಣ ಏನಾಗಿದೆ ಅನ್ನೋದು ಮೊದಲನೇ ಪ್ರಶ್ನೆ. ಅದು ಈ ಬಜೆಟ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಇಷ್ಟು ಬ್ಲಾಕ್ ಮನಿ ಬಂತು ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ಅವ್ರಿಗೆ 5 years ವರೆಗೂ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆಲ್ಲ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಅವ್ರೇನಾದ್ರು ಪ್ರೂವ್ ಮಾಡಕ್ ಸಾಧ್ಯ ಆದ್ರೆ, ಇಲ್ಲ ನಮ್ಮ ಮನೇಲಿ ಇತ್ತು, ಇದು ಇಷ್ಟು ವರ್ಷದಿಂದ ಇಷ್ಟು ಇತ್ತು ಅಂತ ಒಳ್ಳೆ CA ನಿತ್ಯಾನಂದ ಅವ್ರು ಹೆಲ್ಪ್ ಮಾಡೋದಾದ್ರೆ, ನಮ್ ಕಾಮನ್ ಮ್ಯಾನ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಅಲ್ಲ, ಕಾಮನ್ ಮ್ಯಾನ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ನಾನು ಹೇಳೋದು ಕಾಮನ್ ಮ್ಯಾನ್ ಅಂತವ್ರಿಗೆ ಹೆಲ್ಪ್ ಮಾಡಿದ್ರೆ, ನಾವು ನಿಜವಾಗ್ಲೂ ಅವರು ಪ್ರೂವ್ ಮಾಡಕ್ಕೆ ಸಾಧ್ಯ ಆದ್ರೆ, ದೆನ್ ಡೆಫಿನೆಟ್ಲಿ ದಟ್ ವಿಲ್ ನಾಟ್ ಬಿ ಬ್ಲಾಕ್ ಮನಿ. ಆಮೇಲೆ ಯಾರು ನಿಜವಾಗ್ಲೂ ಕಳ್ರಿರ್ತಾರೆ ಅಂತವ್ರಿಗೆ ಇವ್ರು ಯಾರು ಹೆಲ್ಪ್ ಮಾಡದೇ ಇದ್ರೆ ಖಂಡಿತ ಅದು ಬ್ಲಾಕ್ ಮನಿ ಆಗುತ್ತೆ, ಅದು ಇನ್ಕಮ್ ಜನರೇಟ್ ಆಗುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾಗೋದೇನು ಅಂತಂದ್ರೆ,
ಎಲ್ಲವನ್ನೂ ಕೊಡುವಾಗ ಈಗ ಇನ್ಕಮ್ ಟ್ಯಾಕ್ಸ್ಗೆ ನೀವು ಕೊಡಲೇಬೇಕು ಅನ್ನೋಂತ ಆದರೆ ಅಷ್ಟು 4 ಲಕ್ಷ ಕೊಡಲ್ಲ, ನನ್ 1 ಲಕ್ಷ ಎಲ್ಲದರಲ್ಲೂ ಹೆಚ್ಚು ಮಾಡ್ತಾ ಹೋಗ್ಬೋದು ಸ್ಲ್ಯಾಬ್ ಅಲ್ಲಿ ಅನ್ಕೊಂಡ್ರೇನು. ಕಾರ್ಪೊರೇಟ್ ಟ್ಯಾಕ್ಸ್ ಈಗಾಗಲೇ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟಿದೀವಿ. ಈಗ ಲಾಸ್ಟ್ ಇಯರ್ 1% ಮಾಡಿದೀವಿ, ಇನ್ 5% ವರೆಗೂ ಆಗತ್ತೆ ಅಂತ ಅವರೇ ಹೇಳಿದ್ದಾರೆ. ಸೊ ಹಂಗಾಗಿ ಅದು ಕಡಿಮೆ ಆದ ತಕ್ಷಣ ಎಲ್ಲವೂ ಕಡಿಮೆ ಆಗ್ಬೇಕಾಗುತ್ತೆ. ಆದ್ರೆ ಟ್ಯಾಕ್ಸ್ ಬೇಸ್ ನ ಹೆಂಗೆ ಹೆಚ್ಚು ಮಾಡ್ತಾರೆ ಅದ್ರ ಮೇಲೆ ಇದೆಲ್ಲ ನಿಂತಿದೆ. ಎಸ್, ಚರ್ಚೆ ನಾವು ಮುಂದುವರಿಸೋಣ. ಡಾಕ್ಟರ್ ಶೈಲೇಶ್ ಅವರು ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ರಘುನಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಯಾವ ರೀತಿಯಾದಂತಹ ಒಂದು ನಿರೀಕ್ಷೆ ಇರತಕ್ಕಂಥದ್ದು, ಸಹಜವಾಗಿ ಎಲ್ಲರೂ ಕೂಡ ಹೇಳುವಂಥದ್ದು ಒಂದಷ್ಟು ಗಿಫ್ಟ್ ಸಿಗ್ಬೋದು, ಆದರೆ ಬ್ಯಾಲೆನ್ಸ್ ಹೇಗೆ ಮಾಡ್ತಾರೆ, ಹೇಗೆ ಮುನ್ನೋಟವನ್ನ ಇಟ್ಟುಕೊಂಡು ಈ ಒಂದು ಬಜೆಟ್ ಬರಬಹುದು ಅನ್ನೋದು. ಆದರೆ ಡಾಕ್ಟರ್ ಶೈಲೇಶ್ ಅವರೇ, ನೀವು ಹೇಳಿದ್ರಿ ಹೌದು ಗಿಫ್ಟ್ ಸಿಗಬಹುದು, ಅದನ್ನ ಹೊಂದಿಸಬೇಕಾಗತ್ತೆ, ಇವೆಲ್ಲವೂ ಕೂಡ ಆಗಬೇಕಾಗತ್ತೆ. ಆದರೆ ವಿಶೇಷವಾಗಿ ಫಾರ್ಮ್ ಸೆಕ್ಟರ್ಗೆ ಬಂದಾಗ, ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ಗೆ ಬಂದಾಗ ಇರತಕ್ಕಂತಹ ನಿರೀಕ್ಷೆ ಬೇರೆದ್ದೇ ಆಗಿರುವಂಥದ್ದು. ಯಾಕಂದ್ರೆ ಮೋದಿಯವರು ಡಿಸೆಂಬರ್ 31ನೇ ತಾರೀಕಿಗೆ ಹೇಳಿರ್ತಕ್ಕಂಥದ್ದನ್ನ ಕೇಳೋದಿಕ್ಕೆ ತುಂಬಾ ಖುಷಿಯಾಗಿತ್ತು ಅವತ್ತು. ಅಲ್ಲಿ ಒಂದು ಬಜೆಟ್ ಏನೋ ಬಡ್ಡಿಯ ಮನ್ನಾ ಆಗುತ್ತೆ 60 ದಿವಸದ್ದು ಅನ್ನೋದನ್ನ ಕೇಳಿದಾಗ ಖುಷಿಯಾಗಿತ್ತು. ವಾಸ್ತವವಾಗಿ ಅದನ್ನ ನೋಡಿದಾಗ, ನಮಗೆ ಅದರ ನಂಬರ್ಸ್ ಅನ್ನ ನೋಡಿದಾಗ ಇರ್ತಕ್ಕಂಥ ತುಂಬಾ ಕಡಿಮೆ ಆಗಿರ್ತಕ್ಕಂಥ ಅಮೌಂಟ್. ಆಲ್ರೆಡಿ ಇಲ್ಲಿ ಕೇಶವ್ ಅವರು ಹೇಳಿದಂಗೆ ಮನಿ ಲೆಂಡರ್ಸ್ ತೆಗೆದುಕೊಳ್ತಕ್ಕಂಥ ಸಮಸ್ಯೆ ನಮ್ಮಲ್ಲಿ ಇವತ್ತು ಕೂಡ ದೊಡ್ಡದಾಗಿದೆ, ಅದು ವ್ಯಾಪಕ ಆಗ್ತಾ ಇದೆ. ರೈತರ ಆತ್ಮಹತ್ಯೆ ಅನ್ನುವಂಥದ್ದು ದೊಡ್ಡದಾಗ್ತಾ ಇದೆ. ಈ ಹಂತದಲ್ಲಿ ಯಾವ್ದ್ರ ಕಡೆಗೆ ಹಾಗಾದ್ರೆ ಫೋಕಸ್ ಆಗ್ಬೇಕಾಗಿರುತ್ತೆ, ಏನನ್ನ ಫೋಕಸ್ ಮಾಡಬಹುದು ಅಂತೇಳಿ ತಮ್ಗನ್ಸುತ್ತೆ? ಬಜೆಟ್ ಫೋಕಸ್ ಮಾಡೋದು ಎಲ್ಲ ಸೆಕ್ಟರ್ ಮೇಲೂ ಫೋಕಸ್ ಮಾಡಲೇಬೇಕು. ಯಾವುದೇ ಇಕಾನಮಿ ಬಗ್ಗೆ ನಾವು ಯಾವಾಗ ಮಾತಾಡ್ತೇವೆ, ಅಗ್ರಿಕಲ್ಚರ್ ಫೋಕಸ್, ಅಗ್ರಿಕಲ್ಚರ್ ಇಸ್ ಅ ಬಾಟಮ್ ಪಿರಮಿಡ್. We have to take utmost care about the agriculture definitely, and it will definitely be taken even in this budget. ಯಾಕಂದ್ರೆ ಆಲ್ರೆಡಿ 660 crores ಆಫ್ ಇಂಟ್ರೆಸ್ಟ್ ಬರ್ಡನ್ ಏನಿದೆ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ, ಅದನ್ನ ಆಲ್ರೆಡಿ ಹೇಳ್ತಾ ಇದ್ದಾರೆ, ಪಾಸಿಬಲ್ ಇಂಟ್ರೆಸ್ಟ್ ರೇಟ್ ವಿಲ್ ಬಿ ಟೇಕನ್ ಆಫ್ ಅಂತ. ಅಗ್ರಿಕಲ್ಚರ್ ಈಸ್ ಡೆಫಿನೆಟ್ಲಿ ದಿ ವರ್ಸ್ಟ್ ಹಿಟ್ ಬಿಕಾಸ್ ಆಫ್ ದಿ ಡಿಮಾನಿಟೈಸೇಷನ್. ಅದರದ್ದು ಹಾಗೆ ಆಗುತ್ತೆ. ಅಗ್ರಿಕಲ್ಚರ್ ಪ್ಲಸ್ ರಿಟೇಲ್ ಸೆಕ್ಟರ್ ಈಸ್ ಆಲ್ಸೋ ಪ್ರಾಬ್ಲಮ್. ಸ್ಮಾಲ್ ರಿಟೇಲ್ ಸೆಕ್ಟರ್ಸ್ ಏನಿದೆ, ಯಾಕಂದ್ರೆ ಇಂಡಿಯಾ ಹ್ಯಾಸ್ ದಿ ಹೈಯೆಸ್ಟ್ ಡೆನ್ಸಿಟಿ ಅಲ್ವಾ, ಡೆನ್ಸಿಟಿ ಆಫ್ ಸ್ಮಾಲ್ ಶಾಪ್ಸ್ ಇಂಡಿಯಾದಲ್ಲಿ ಜಾಸ್ತಿ ಇದೆ. ಅದ್ರ ಬಗ್ಗೆನೂ ಲಕ್ಷ್ಯ ಕೊಡಲೇಬೇಕಾಗುತ್ತೆ. ಈಕ್ವಲಿ ವೇಟೇಜ್ ಇಂಡಸ್ಟ್ರಿಗೂ ಕೊಡಬೇಕು, ಈಕ್ವಲ್ ವೇಟೇಜ್ ಸರ್ವಿಸ್ ಸೆಕ್ಟರ್ಗೂ ಕೊಡಲೇಬೇಕಾಗುತ್ತೆ. ಯಾವುದೇ ಒಂದು ಬಜೆಟ್ ಅಲ್ಲಿ ಜಸ್ಟ್ ಒಂದು ಸೆಕ್ಟರಿಗೆ ಇಂಪಾರ್ಟೆನ್ಸ್ ಕೊಟ್ರೆ ಆಗೋದಿಲ್ಲ. ಲಾಸ್ಟ್ ಇಯರ್ ಆಕ್ಚುಲಿ ಬಜೆಟ್ ಹಾಗೆ ನೋಡಿದ್ರೆ, ಲಾಸ್ಟ್ ಇಯರ್ 2 years ಬ್ಯಾಕ್ 37 minutes of the budget was only on the agriculture. Will that lead to the long term benefit for the society? ನಾವು ಆಕ್ಚುಲಿ ಅದನ್ನ $1 million ಕ್ವಶನ್ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ಒಂದ್ ಸೆಕ್ಟರ್ ಫೋಕಸ್ ಮಾಡಬಾರ್ದು. ಇಕಾನಮಿ ಇಸ್ ಡಿಪೆಂಡಿಂಗ್ ಆನ್ ಆಲ್ ಸೆಕ್ಟರ್ಸ್ ಅಲ್ವಾ. ನಮಗೆ ಇಂಡಸ್ಟ್ರಿನೂ ಬೇಕು, ಅಗ್ರಿಕಲ್ಚರ್ ಬೇಕು, ಸರ್ವಿಸ್ ಸೆಕ್ಟರ್ ಬೇಕು, ಎಲ್ಲ ಸೆಕ್ಟರ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡೋದೇ ಇದೆ. ಇನ್ನೊಂದು ಪಾಯಿಂಟ್ ನನಗೆ ಎಲ್ಲ ವೀಕ್ಷಕರಿಗೆ ನನಗೆ ಹೇಳಬೇಕಾಗಿದೆ, ಈ ಬಜೆಟ್ ಸ್ಪೆಷಲ್ ಅಂತ ನಾವೇನ್ ಹೇಳ್ತಾ ಇದ್ದೇವೆ, ಓನ್ಲಿ ಡಿಮಾನಿಟೈಸೇಷನ್ ಇಶ್ಯೂ ಯಾರು ನೋಡಬಾರದು. ಈ ಬಜೆಟ್ ಸ್ಪೆಷಲ್ 4 ರೀಸನ್ ಇಂದ ಇದೆ. ಆಕ್ಚುಲಿ ಪ್ರತಿ ವರ್ಷ ಲಾಸ್ಟ್ ಡೇ ಆಫ್ ಫೆಬ್ರವರಿ ಬಜೆಟ್ ಬರ್ತಾ ಇತ್ತು, ಈ ಸಲ ಫಸ್ಟ್ ಡೇ ಆಫ್ ಫೆಬ್ರವರಿ ಬಜೆಟ್ ಬರ್ತಾ ಇದೆ. ದಟ್ ಈಸ್ ಸ್ಪೆಷಲ್ ಫಾರ್ ಅಸ್. ಸೆಕೆಂಡ್, ಇಲೆಕ್ಷನ್ ಮೊದಲು ಬಜೆಟ್ ಬರ್ತಾ ಇದೆ. ಸೆಕೆಂಡ್, ಥರ್ಡ್, ಡಿಮಾನಿಟೈಸೇಷನ್ ಇಸ್ ಒನ್ ಆಸ್ಪೆಕ್ಟ್, ವಿಲ್ ಡೆಫಿನೆಟ್ಲಿ ಬಿ ದಿ ಬಜೆಟ್ ವಿಚ್ ವಿ ಹ್ಯಾವ್ ಟು ಕನ್ಸಿಡರ್. ಫೋರ್ತ್ ಒನ್ ವಿಚ್ ಇಸ್ ಅಗೇನ್ ಇಂಪಾರ್ಟೆಂಟ್, ರೈಲ್ವೆ ಬಜೆಟ್ ಮರ್ಜ್ ಆಗ್ತಾ ಇದೆ ಯೂನಿಯನ್ ಬಜೆಟ್ ಅಲ್ಲಿ. ಫಸ್ಟ್ ಇಯರ್ ಹಾಗೆ ಆಗ್ತಾ ಇದೆ. ರೈಲ್ವೆ ಬಜೆಟ್ ಯಾವಾಗಲೂ ಇದನ್ನ ಸಪರೇಟ್ ಬಜೆಟ್ ಕೊಡ್ತಾ ಇದ್ರು. ಹಾಗಾಗಿ ಅಗ್ರಿಕಲ್ಚರ್ ಏನ್ ಫೋಕಸ್ ಇದೆ, ಆ ಫೋಕಸ್ ಇವನ್ ರೈಲ್ವೆ ಸೆಕ್ಟರ್ ಕೂಡ ಸಿಗೋದಿದೆ. ಅದರ್ವೈಸ್ ರೈಲ್ವೆ ಸೆಕ್ಟರ್ ಏನ್ ಪ್ರಾಬ್ಲಮ್ ಇತ್ತು, ದೇ ಆಲ್ಸೋ ಹ್ಯಾಡ್ ಲಾಟ್ ಆಫ್ ಇಂಟ್ರೆಸ್ಟ್ ಬರ್ಡನ್ ಮೊದಲಿತ್ತು, ಅಥವಾ 7th ಪೇ ಕಮಿಷನ್ ಏನ್ ಬರ್ತಾ ಇದೆ ಅದರಿಂದ ಅವರಿಗೆ ಬಹಳಷ್ಟು ಅಗೇನ್ ವೇಜ್ ಬರ್ಡನ್ ಅಂತ ನಾವೇನ್ ಅದರಲ್ಲಿ ಹೇಳ್ತೇವೆ, ಎಕನಾಮಿಕ್ಸ್ ಅಲ್ಲಿ ನಾವು ಹೇಳ್ತೇವೆ, ಅದೆಲ್ಲ ಬರ್ತಾ ಇತ್ತು. ಪಾಸಿಬಲಿ ಅದನ್ನು ಕೂಡ ಗವರ್ಮೆಂಟ್ ಕನ್ಸಿಡರ್ ಮಾಡ್ತದೆ. ಅಗ್ರಿಕಲ್ಚರ್ ಸೆಕ್ಟರ್ ದಲ್ಲಿ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಅದರಲ್ಲಿ ನನಗೆ ಒಂದು ನೀವೇನೇ ಕ್ಲಾರಿಫೈ ಮಾಡಬೇಕು. ಫೆಬ್ರವರಿ ಎಂಡ್ ಅಲ್ಲಿ ಇರೋದನ್ನ ಫೆಬ್ರವರಿ 1st ಗೆ ಮಾಡಿದಾಗ ಸ್ಪೆಷಲ್ ಹೌದು, ಡೇಟ್ ಚೇಂಜ್ ಆಗಿದೆ ಹೌದು. ಅದಕ್ಕೆ ನೀವು ಎರಡನೇ ರೀಸನ್ ಒಂದು ಹೇಳಿದ್ರೆ, ಚುನಾವಣೆಗಿಂತ ಮೊದಲಾಗ್ತಿದೆ. ಆ ಚುನಾವಣೆಗಿಂತ ಮೊದಲಾಗದ ಕಾರಣಕ್ಕಾಗಿ ಅದು ಫೆಬ್ರವರಿ 1ಕ್ಕೆ ಬಂತು, ಅಥವಾ ಯಾವ ಕಾರಣಕ್ಕಾಗಿ ಅದು ಮೊದಲಕ್ಕೆ ಬಂತು? ಇಲ್ಲ, ಚುನಾವಣೆ ಗೆಲ್ಲಿಕ್ಕೆ ಬಿಜೆಪಿಗೆ ಬಜೆಟ್ ಬೇಕೇ ಬೇಕಂತ ಇಲ್ಲ. ಐ ಆಮ್ ನಾಟ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ದಿ ಪಾರ್ಟಿ, ಬಟ್ ಪಾರ್ಟಿ ಐಡಿಯಾಲಜಿ ನೋಡಿದ್ರೆ there are lot of other political variables, whether they win elections or not is a different altogether a different discussion. ನಾವು ಇನ್ನೊಮ್ಮೆ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು ಫಸ್ಟ್ ಬಂದಿದ್ದು ಯಾಕೆ, ಡೇಟ್ ಚೇಂಜ್ ಆಗಿದ್ದು ಲಾಸ್ಟ್ ಡೇ ಆಫ್ ದಿ ಫೆಬ್ರವರಿ ಇಂದ ಫಸ್ಟ್ ಬಂದಿದ್ದು. ರೀಸನ್, there are 2 reasons. One is
ಪ್ರತಿ ವರ್ಷ ನಾವು ಫೆಬ್ರವರಿ ಎಂಡಲ್ಲಿ ಬಜೆಟ್ ಕೊಟ್ಟ ತಕ್ಷಣ ಡಿಸ್ಕಷನ್ ಮಾರ್ಚ್ ಅಲ್ಲಿ ಆಗ್ತಾ ಇತ್ತು. ಆಮೇಲೆ ಡಿಸ್ಕಷನ್ ಕಂಟಿನ್ಯೂಸ್ ಟಿಲ್ ಏಪ್ರಿಲ್. ಅದು ಬೈ ದ ಟೈಮ್ ಮನಿ ಟ್ರಾನ್ಸ್ಫರ್ಸ್ ಟು ದಿ ಸ್ಟೇಟ್ ಗವರ್ಮೆಂಟ್, ಮನಿ ಯಾವಾಗ ದುಡ್ಡು ಯಾವಾಗ ಸ್ಟೇಟ್ ಗವರ್ಮೆಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ ಆಗ ಹಾಫ್ ಆಫ್ ಮೇ ಆಗ್ತದೆ. ಹಾಗಾಗಿ ಗವರ್ಮೆಂಟ್ ಪ್ರೊಜೆಕ್ಟ್ಸ್ ಏನಿದೆ ಅದು ಟೈಮ್ಲಿ ಕಂಪ್ಲೀಷನ್ ಆಗೋದಿಲ್ಲ. ಲಾಜಿಕಲ್ ಆನ್ಸರ್ ಫಾರ್ ದಟ್. ಹಾಗಾಗಿ ಇಟ್ ವಾಸ್ ಪ್ಲಾನ್ಡ್ 1st February. ಇಟ್ ಈಸ್ ನೌ ಆನ್ವರ್ಡ್ಸ್ ಇಟ್ ವಿಲ್ ಬಿ ಇನ್ ದಿ ಬಿಗಿನಿಂಗ್. ಹಾಗಾಗಿ 1st February ಆದ್ರೆ ಬಜೆಟ್ ಡಿಸ್ಕಷನ್ಸ್ ಕಂಟಿನ್ಯೂ ಆಗುತ್ತೆ ಮಾರ್ಚ್ ಅಲ್ಲಿ. 1st April ನಮ್ದೇನು ಹೊಸ ಫೈನಾನ್ಷಿಯಲ್ ಇಯರ್ ಏನ್ ಬರುತ್ತೆ 1st April to 31st March ಅಂತ ನಾವೇನ್ ಹೇಳ್ತೇವೆ, ಆ ಇದರಲ್ಲಿ ಫೈನಾನ್ಷಿಯಲ್ ಇಯರ್ ದಲ್ಲಿ ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ರೊಜೆಕ್ಟ್ಸ್ ಕ್ಯಾನ್ ಹ್ಯಾಪನ್ ಪ್ರಾಪರ್ಲಿ. ಹಾಗಾಗಿ ದಿಸ್ ಇಸ್ ಅ ವೆರಿ ವೆರಿ ಫ್ಯಾಂಟಾಸ್ಟಿಕ್ ಸ್ಟೆಪ್. ನಾನು ವೀಕ್ಷಕರಿಗೆ ಇನ್ನೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದು ಒಳ್ಳೆಯ ಒಂದು ಮತ್ತೆ ಮಾತಾಡ್ತೀನಿ ಅದ್ರ ಬಗ್ಗೆ ಮತ್ತಷ್ಟು. ಡಾಕ್ಟರ್ ಕೇಶವ್ ಅವರೇ, ತಾವೇನು ಹೇಳ್ತೀರಿ? ಯಾಕಂದ್ರೆ ಈ ಚೇಂಜ್ ಆದ ತಕ್ಷಣನೇ ಏನು ಇದಾಗುತ್ತೆ, ಅಥವಾ ಅದ್ರ ಜೊತೆಗೆ ಚುನಾವಣೆ ಕೂಡ ಇದರಿಂದ ಈ ಪ್ರಶ್ನೆ ತುಂಬಾ ದೊಡ್ಡದಾಗಿನೇ ಉದ್ಭವ ಆಗಿರ್ತಕ್ಕಂಥ. ಪ್ರೊಜೆಕ್ಟ್ ಮಾಡುವಾಗ 27 ದಿನ ಮುಂಚೆ ಆದ ತಕ್ಷಣ ಡಿಸ್ಕಷನ್ ಮಾಡಕ್ಕಾಗತ್ತೆ, ದುಡ್ಡಲ್ಲಿ ಬರುತ್ತೆ ಅನ್ನೋಂತ ಇದು ನನಗೆ ಅಷ್ಟು ಸರಿ ಅನ್ಸಲ್ಲ. ಹಂಗಂದಿದ್ರೆ ನಾವು ಅದನ್ನ ಜನವರಿ ಟು ಡಿಸೆಂಬರ್ ಮಾಡ್ಬಿಟ್ರೆ ಇನ್ನೂ ಚೆನ್ನಾಗಿರ್ಬೋದು ಅಂತ ಅನ್ಸುತ್ತೆ. ಅದು ಲಾಜಿಕ್ ಅಲ್ಲ. ಇಂಪ್ಲಿಮೆಂಟ್ ಮಾಡೋರಿಗೆ ಸರಿಯಾಗಿ ಆ ಒಂದು ಇಚ್ಛಾಶಕ್ತಿ ಇದ್ರೆ, ಐ ಸ್ಟ್ರಾಂಗ್ಲಿ ಬಿಲೀವ್ ಮೋದಿಗೆ ಆ ಇಚ್ಛಾಶಕ್ತಿ ಇದೆ ಅಂತ. ಅದು 28 ಮಾಡಿದ್ರೇನು ಬಹುಶಃ ಅದನ್ನ ತಲುಪಿಸಬೇಕು ಅನ್ನುವಂತ ಒಂದು ಇಚ್ಛಾಶಕ್ತಿ ಇರೋದ್ರಿಂದ ಮಾಡಿದ್ರೆ ಆಗ್ತಾ ಇತ್ತು. ಐ ಡೋಂಟ್ ಬಿಲೀವ್ ಸೊ. ಇದು ಏನೇನು ಕಾರಣ ಇರಲಿ, ಅದು ಬಹುಶಃ ಶೈಲಶ್ರೀ ಮೇಡಮ್ ಹೇಳೋ ತರ ಬಿಜೆಪಿಗೆ ಗೆಲ್ಲಕ್ಕೆ ಸಾಧ್ಯ ಇದೆ ಅಂತ ಎಕನಾಮಿಸ್ಟ್ ಹೇಳೋದು ನನಗೆ ಖುಷಿ ಆಗುತ್ತೆ. ಸೊ ಅದು ಕಾರಣ ಇರ್ಬೋದು. ಆದ್ರೆ ಇಲ್ಲಿ ನಾವು ಗಮನಿಸಿ, ಬಹುಶಃ ಚೇಂಜ್ ಮಾಡಬೇಕಾಗಿದ್ದು ಏನು ಅಂದ್ರೆ, ಪ್ರತಿ ವರ್ಷ April 1st ನಾವು ಫೂಲ್ಸ್ ಡೇ ದಿನ ನಮ್ಮ ಫೈನಾನ್ಷಿಯಲ್ ಇಯರ್ ನ ಆರಂಭಿಸಿ ಜನರಿಗೆ ಇಷ್ಟು ವರ್ಷ ಫುಲ್ ಮಾಡ್ಕೊ ಬಂದಿದೀವಲ್ಲ, ಬಹುಶಃ ಅದನ್ನ ಚೇಂಜ್ ಮಾಡುವಂತ ಮನಸ್ಥಿತಿ, ಡೇಟ್ ಅಲ್ದಿದ್ರು ನಾವು ಜನಕ್ಕೆ ಫುಲ್ ಮಾಡಲ್ಲ, ಜನಕ್ಕೆ ನಿಜವಾಗ್ಲೂ ಡೆಲಿವರ್ ಮಾಡ್ತೀವಿ ಅನ್ನುವಂತ ಒಂದು ಮನಸ್ಥಿತಿಯನ್ನ ಎಲ್ಲ ಸರ್ಕಾರಗಳು, ಈಗ ಹಿಂದೆ ಬಂದಿರೋರು ಇದನ್ನೇ ಫುಲ್ ಮಾಡ್ಕೊ ಬಂದಿದ್ದಾರೆ. ಅಟ್ಲೀಸ್ಟ್ ಈಗಿನ ಸರ್ಕಾರ ಆ ಮನಸ್ಥಿತಿಯಿಂದ ಹೊರಗೆ ಬಂದು ನಿಜವಾಗ್ಲೂ ನಾವು ಡೆಲಿವರ್ ಮಾಡ್ತೀವಿ, ನಾವ್ ಏನ್ ಹೇಳಿದೀವಿ. ಯಾಕೆಂದ್ರೆ ಯಾವಾಗ್ಲೂ ನಾನು ಹೇಳ್ತಾ ಇದ್ದೆ ಅದನ್ನ, ಪ್ರತಿ 3 monthsಗೆ ಅವರೊಂದು ಇದನ್ನ ಮಾಡ್ಬೋದಿತ್ತು, ಏನಾಗ್ತಾ ಇದೆ, ಎಷ್ಟು ನಾವು ಈ 3 months ಅಲ್ಲಿ ಖರ್ಚು ಮಾಡಬೇಕು ಅನ್ಕೊಂಡಿದ್ವಿ, ಯಾವ್ಯಾವ ಸೆಕ್ಟರ್ಗೆ ಏನಾಗಿದೆ, ಎಂಡ್ ಆಫ್ ದಿ 3 months ಸ್ಟಾಕ್ ತಗೋಬಹುದು, ಸ್ಟಾಕ್ ತಗೊಂಡು ಇದಾಗಿದೆ ಇದಾಗ್ಲಿಲ್ಲ ಅಂತ ಹೇಳ್ಬೋದಾಗಿತ್ತು. ಈ ತರ ಒಂದು ಮಾಡುವಂತ ಒಂದು ಇಚ್ಛಾಶಕ್ತಿ ತೋರಿಸಿದ್ರೆ ಬಹುಶಃ ಇದಾಗುತ್ತೆ. ಮುರಳೀಧರ್ ಅವರೇ, ತಾವು ಹೇಳ್ತೀವಿ, ಯಾಕಂದ್ರೆ ಇಲ್ಲಿ ಡೇಟ್ಗಳು ಬದಲಾದ ತಕ್ಷಣ ಹೇಗಿದು? ಖಂಡಿತ ನಾನು ಅವ್ರು ಹೇಳೋದು ಒಪ್ತೀನಿ. ಫಸ್ಟ್ ಇವರು ಈ ವಿಷಯ ಬಂದು ಈ ಎಲೆಕ್ಷನ್ ಡೇಟ್ಸ್ ಅನೌನ್ಸ್ ಮಾಡೋಕ್ ಮುಂಚೆನೆ ಇದು ಡಿಸ್ಕಷನ್ ಅಲ್ಲಿ. ಎಲೆಕ್ಷನ್ ಇಂಥ ಟೈಮಲ್ಲಿ ಬರುತ್ತೆ ಅಲ್ಲ, ಜನರಲ್ ಆಗಿ ಎಲೆಕ್ಷನ್ ಇವಾಗ ನೋಡಿ, ನಮ್ಮ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ನಮ್ಮ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ 5 ವರ್ಷದಲ್ಲಿ ಇರೋ 26-27 ಸ್ಟೇಟ್ಗಳಲ್ಲಿ ಆನ್ ಅನ್ ಆವರೇಜ್ 5-6 ಸ್ಟೇಟ್ಗೆ ಬಂದೇ ಬರುತ್ತೆ. ಪ್ರತಿಯೊಂದು ವರ್ಷನೂ ಬರುತ್ತೆ, ಬಟ್ ಯಾವ ಡೇಟ್ಸ್ ಅಲ್ಲಿ ಬರುತ್ತೆ ಅಂತ ಹೇಳೋಕ್ ಆಗೋದಿಲ್ಲ. ದಟ್ ಈಸ್ ಲೆಫ್ಟ್ ಎಲೆಕ್ಷನ್ ಕಮಿಷನ್. ಬಟ್ ಇದು ಬಂದು ಇವರು ಜೇಟ್ಲಿ ಅವರು ಚೇಂಜಸ್ ತಗೊಂಡ್ ಬಂದಿದ್ದು, ಇವಾಗ ನೋಡಿ ಪ್ಲಾನ್ ಅಂಡ್ ನಾನ್ ಪ್ಲಾನ್, ಅವ್ರು 4 ವಿಷಯ ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ರು. ಇನ್ನೊಂದು ವಿಷಯ ಏನಂದ್ರೆ, ಪ್ಲಾನ್ ಅಂಡ್ ನಾನ್ ಪ್ಲಾನ್ ಅನ್ನ ಬಿಟ್ಬಿಟ್ಟು ಕ್ಯಾಪಿಟಲ್ ಅಂಡ್ ರೆವೆನ್ಯೂ, ಏನು ನಮ್ದು ಬ್ರಿಟಿಷ್ ಲೆಗಸಿ ಯಾವ್ದಿದೆಯೋ ಅದನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ನಾವು ವಿಲ್ ಹ್ಯಾವ್ ಟು ಲುಕ್ ಅಟ್ ಇಟ್ ಫ್ರಮ್ ಅವರ್ ಓನ್ ಪರ್ಸ್ಪೆಕ್ಟಿವ್ ಅಂತ ಜೇಟ್ಲಿ ಅವರು ಇವಾಗ ಮಾಡ್ತಾ ಇರೋದು. ಅದರಿಂದ ಈ 1st of February ಮಾಡಿರೋದು ಎಲೆಕ್ಷನ್ಗೂ ಏನು ಯಾವ ತರ ಸಂಬಂಧ ಇಲ್ಲ. ಇಟ್ ಹ್ಯಾಸ್ ಹ್ಯಾಪನ್ಡ್ ಬೈ ಆಕ್ಸಿಡೆಂಟ್ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಯಾವಾಗ್ಲೂ ಏನೋ ಒಂದು ಎಲೆಕ್ಷನ್ ಬರುತ್ತೆ, ಅದರಿಂದ ಎಫೆಕ್ಟ್. ಈ ಡೇಟ್ಸ್ ಗೊತ್ತಾದ ಮೇಲೆ ದ ಕಂಟೆಂಟ್ ಆಫ್ ದ ಬಡ್ಜೆಟ್ ಏನಾದರೂ ಅವರು ಚೇಂಜ್ ಮಾಡಬಹುದು. ಅದರಿಂದಾನೇ ಅವರೆಲ್ಲಾನು ಬೇರೆ ಪಾರ್ಟೀಸ್ ಎಲ್ಲ ಹೋಗಿ ಪಾರ್ಟಿಗಳಿಗೆ ಆಕ್ಸಿಡೆಂಟ್ ಆಗಬಾರ್ದು ಅಂತ ಅವರು ಎಲೆಕ್ಷನ್ ಕಮಿಷನ್ ಹತ್ರ ಹೋಗಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆಮೇಲೆ ಕೋರ್ಟ್ಗೆ ಹೋದ್ರು, ಎಲ್ಲ ಆಯ್ತು. ಅವ್ರು ಏನು ಅದರ ಬಗ್ಗೆ ಏನು ಕೋರ್ಟ್ ಆಲ್ಸೋ ಇಸ್ ಗಿವನ್ ಎ ಫೇವರಬಲ್ ವರ್ಡಿಕ್ಟ್. ಸೊ ಅದರಿಂದ February 1st ಮಾಡಿದ್ದು ಎಲೆಕ್ಷನ್ಗೂ ಸಂಬಂಧ ಇಲ್ಲ. ಖಂಡಿತವಾಗಿ ದಿ ಸಿಸ್ಟಮ್ ಈಸ್ ಗೋಯಿಂಗ್ ಟು ಬಿ ಮೋರ್ ಎಫಿಷಿಯಂಟ್. ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಸರ್ಕಾರದಲ್ಲಿ ನೋಡಿ, ಮೊನ್ನೆ ಜಲ್ಲಿಕಟ್ಟು ಆಯ್ತು, ಜಲ್ಲಿಕಟ್ಟು ಅವರು ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಫುಲ್ ಮರೀನಾದಲ್ಲಿ 24/7 ಎಲ್ಲ ಹುಡುಗರು ಕೂತ್ಕೊಂಡು ಪ್ರಾಬ್ಲಮ್ ಮಾಡ್ತಾ ಇದ್ರು, ಅಜಿಟೇಷನ್ ಮಾಡ್ತಾ ಆಗಿದ್ರು ಸರ್ಕಾರದಲ್ಲಿ ಒಂದು ಇದು ತಗೊಂಡ್ಬರ್ಬೇಕಾದ್ರೆ 4 days ಆಯ್ತು. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಲಾ ಮಿನಿಸ್ಟ್ರಿಗೆ ಹೋಗ್ಬಿಟ್ಟು, ಅದು ಪ್ರೆಸಿಡೆಂಟ್ಗೆ ಹೋಗ್ಬಿಟ್ಟು, ಆಮೇಲೆ ಅಗೇನ್ ತಮಿಳುನಾಡು ಗವರ್ಮೆಂಟ್. ಸೊ ಯಾವ ತರ ಪ್ರೆಷರ್ ಇದ್ರೂ ಸರ್ಕಾರದಲ್ಲಿ ಓಡೋ ಸ್ಪೀಡ್ ಹಂಗೆ ಓಡುತ್ತೆ. ಸೊ ಅದರಿಂದ ಮೋದಿ ಅವರೊಬ್ರು ಏನ್ ಮಾಡಕ್ಕಾಗಲ್ಲ. ಸೊ ದಿ ಹೋಲ್ ಥಿಂಗ್ ಅವ್ರ ಡೇಟ್ ಅನ್ನೇ ಶಿಫ್ಟ್ ಮಾಡಿಬಿಟ್ರೆ ಖಂಡಿತವಾಗಿ 30 days ಎಕ್ಸ್ಟ್ರಾ ಸಿಗುತ್ತೆ. ಮೋಸ್ಟ್ಲಿ 1st of April ಇಂದ ಅದನ್ನ ಸ್ಪೆಂಡ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅಂತ ಅನ್ಸುತ್ತೆ. ಆಮೇಲೆ ತುಂಬಾ ಸಿನಿಕಲ್ ಆಗಿ ಹೇಳಿದ್ರು ನಮ್ಮ ಫ್ರೆಂಡು, ಆಲ್ ಫೂಲ್ಸ್ ಡೇ ಇಂದ ಮಾಡಿದ್ದಾರೆ ಅಂದ್ಬಿಟ್ಟು.
ನಾವು ವಿ ಆರ್ ಆಲ್ ಅ ಪಾರ್ಟ್ ಆಫ್ ದ ಕಂಟ್ರಿ. ಸೊ ನಾವು ವಿ ಹ್ಯಾವ್ ಟು ಬಿ ಆಲ್ವೇಸ್ ಆಪ್ಟಿಮಿಸ್ಟಿಕ್. ವಿ ಶುಡ್ ಲಿವ್ ಆನ್ ಹೋಪ್ಸ್. ನಾವು ಎಲ್ಲಾನು ಫೂಲ್ ಮಾಡ್ತಾರೆ ಅಂದ್ಕೊಂಡ್ರೆ ದೇರ್ ಇಸ್ ನೋ ಹೋಪ್. ಇವಾಗ ನಮ್ಮ ದೇಶನ ನೋಡಿ, ಇವಾಗ ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಡಿಮಾನಿಟೇಷನ್ ಆದ ಮೇಲೂ ವಿ ಆರ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಮಾಂಗ್ ಮೇಜರ್ ಎಕಾನಮೀಸ್ ಆಫ್ ದ ವರ್ಲ್ಡ್. ಯಾಕೆ ಆಗ್ತಾ ಇದೆ? ನಮ್ಮ ಸರ್ಕಾರದಲ್ಲಿ ಹೋದ 20 ವರ್ಷದಿಂದ ಚೇಂಜಸ್ ತಗೊಂಡ್ಬಂದು ಅದನ್ನು ಇಂಪ್ಲಿಮೆಂಟ್ ಮಾಡಿ ನಾವು ಅದೆಲ್ಲ ಯೂಸ್ ಮಾಡಿಕೊಂಡದ್ದು. ಇವಾಗ ಗ್ರೋತ್ ರೇಟ್ ಚೆನ್ನಾಗಿದೆ, ನಂಬರ್ ಆಫ್ ಪುವರ್ ಪೀಪಲ್ ಆವ್ ರೆಡ್ಯೂಸ್ಡ್. ಯಾವ ವಿಷಯದಲ್ಲಿ ನೋಡಿದ್ರು ವಿ ಆರ್ ಮಾರ್ಚಿಂಗ್ ಫಾರ್ವರ್ಡ್. ಇನ್ನು ಇದಕ್ಕಿಂತ ಚೆನ್ನಾಗಿ ಆಗ್ಬೋದು, ಅದು ಬೇರೆ ವಿಷಯ. ಆದ್ರೆ ಖಂಡಿತವಾಗಿ ವಿ ಶುಡ್ ನಾಟ್ ಲೂಸ್ ಹೋಪ್. ಎಸ್ ಚರ್ಚೆನ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಮೃಗೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ನಿತ್ಯಾನಂದ್ ಅವರೇ, ತಾವು ಆವಾಗಲೇ ಹೇಳಿದ್ರೆ ಈ ಟ್ಯಾಕ್ಸಸ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ನಿರೀಕ್ಷೆಗಳು. ಆದ್ರೆ ಸರ್ಕಾರ ಒಂದು ಕಡೆಯಲ್ಲಿ ಮೊದಲನೇ ಮಾಡ್ತಾ ಇರತಕ್ಕಂತಹ ಬಜೆಟ್, ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಏನೇ ಕಾರಣಗಳಿದ್ರು ಕೂಡ ಈಗಲೇ ಬಂದಿರೋದ್ರಿಂದಾಗಿ ಹೆಚ್ಚು ಘೋಷಣೆಗಳನ್ನ, ಹೆಚ್ಚು ಜನಪ್ರಿಯ ಘೋಷಣೆಗಳ ಕಡೆಗೆ ಆದ್ಯತೆಯನ್ನ ಕೊಟ್ರೆ, ಸಹಜವಾಗಿ ಚುನಾವಣೆ ಇರುವಾಗ ಆದ್ಯತೆ ಅದಕ್ಕೆ ಸಿಕ್ಕಿದ್ರೆ ಅದು ಒಳ್ಳೆಯ ಬಜೆಟ್ ಆಗಿರಕ್ಕೆ ಸಾಧ್ಯತೆ ಇದೆ. ಅದು ಒಳ್ಳೆಯದು ಅನ್ನೋಂತ ಹೇಳೋದಕ್ಕೆ ಆಗುತ್ತೆ. ಇವಾಗ ಏನಂದ್ರೆ, ನಾವು ಭಾರತದಲ್ಲಿ ಲಿಬರಲೈಸೇಷನ್ ಅನ್ನೋದು ಶುರು ಮಾಡಿದಾಗ 20 ವರ್ಷದಿಂದ ಈಗ ಯಾವುದೇ ಒಂದು ಹಣಕಾಸು ಮಂತ್ರಿಗೆ ಸಾಕಷ್ಟು ಎಲ್ಬೋ ರೂಮ್ ಇರೋದಿಲ್ಲ. ಏಕೆಂದರೆ ನಮಗೆ ಒಂದು FRBM ಆಕ್ಟ್ ಅಂತ ಇದೆ. ಅದರಲ್ಲಿ ನಾವು ಫಿಸ್ಕಲ್ ಡಿಫಿಸಿಟ್ ಅಂತಂದರೆ ನನ್ನ ಜೇಬಲ್ಲಿ ಎಷ್ಟು ದುಡ್ಡಿದೆ, ಎಷ್ಟು ಖರ್ಚು ಮಾಡ್ಬೋದು ಅಂತ. ಮುಂಚೆ ಏನಂದರೆ ಭಾರತದಲ್ಲಿ ಯಾವಾಗ್ಲೂ ಫಿಸ್ಕಲ್ ಡಿಫಿಸಿಟ್ ಎಷ್ಟಾದರೂ ಹಾಕ್ಕೊಳ್ಳಿ, ನಾವು ಡ್ರೀಮ್ ಬಡ್ಜೆಟ್ ಕೊಡೋಣ, ಎಲ್ಲ ಘೋಷಣೆಗಳು ಮಾಡೋಣ ಅನ್ನೋದು ಒಂದು ಇದು ಶುರುವಾಗ್ಬಿಟ್ಟಿತ್ತು, ಒಂದು ಚಾಳಿ ಶುರುವಾಗಿತ್ತು. ಆ ಚಾಳಿಗೆ ಒಂದು ಸರಿಯಾಗಿ ಕಡಿವಾಣ ಹಾಕೋದಕ್ಕೆ FRBM ಆ್ಯಕ್ಟ್ ಅಂತ ತಂದು ಅದಕ್ಕೊಂದು ಕಮಿಟಿ ಇದೆ. ಹಾಗಾಗಿ ಈಗ 3-3.5% ಮೇಲೆ ಅವರು ಫಿಸ್ಕಲ್ ಡಿಫಿಸಿಟ್ಗೆ ಹೋಗೋಕ್ಕಾಗಲ್ಲ. ಆ ಥರ ಒಂದು ಕಡಿವಾಣ ಇರುವಾಗ ಯಾವುದೇ ಒಂದು ಹಣಕಾಸು ಮಂತ್ರಿಗೆ ಒಂದು ಚೌಕಟ್ಟಿನಲ್ಲೇ ಅವರು ಮಾಡಬೇಕಾಗತ್ತೆ. ಚುನಾವಣೆ ಇರಲಿ, ಚುನಾವಣೆ ಇಲ್ಲದೇ ಇರಲಿ, ಅದು ಒಂದನೇ ವಿಚಾರ. ಎರಡನೇದು, ನಾವು ಶಾರ್ಟ್ ಟರ್ಮ್ ಇದು ನೋಡಬಾರ್ದು. ಯಾವಾಗಲೂ ಶಾರ್ಟ್ ಟರ್ಮ್ ಗೇನ್ ನೋಡೋಕ್ಕಾಗೋದಿಲ್ಲ. ಒಂದು ದೇಶನ, ಒಂದು ರಾಜ್ಯನ ನಡೆಸುವಾಗ ಲಾಂಗ್ ಟರ್ಮ್ ಆಗಿ ನೋಡಬೇಕಾಗತ್ತೆ. ನಾವು ಇವತ್ತು ಮನೆ ಮುರ್ಕೊಂಡು ತಿಂತೀವಿ ಅಂತಂದರೆ ನಾಳೆ ನಾವು ಎಲ್ಲ ಆಚೆ ರೋಡ್ಗೆ ಬರಬೇಕಾಗತ್ತೆ. ಒಂದು ಮನೆಯಲ್ಲೇ ನಾವು ಸರಿಯಾಗಿ ಪ್ಲ್ಯಾನ್ ಮಾಡದೇ ಇದ್ದಾರೆ ಒಂದು ಬಡ್ಜೆಟ್ನ. ಹಾಗಾಗಿ ದೇಶದಲ್ಲಿ ಆ ಥರ ಒಂದು ಏರ್ಪೇರುಗಳು ಆಗೋದಿಲ್ಲ. ಮೇ ಬಿ ಇಲ್ಲಿ ಅಲ್ಲಿ ಒಂದು ಸಾಪ್ಸ್ ಎಲ್ಲರೂ ಕೊಡ್ತಾರೆ, ಇವರು ಕೊಡ್ಬೋದು. ಬಟ್ ಆ ಥರ ಒಂದು ಚುನಾವಣೆ ಇದೆ ಅಂದ್ಬಿಟ್ಟು ದೇಶದ ಒಂದು ಆರ್ಥಿಕ ಸುಭದ್ರತೆಗೆ ಒಂದು ತೊಂದರೆ ಆಗುವಂಥ ಒಂದು ಘೋಷಣೆ ಮಾಡೋ ಸಾಧ್ಯತೆಯೇ ಇಲ್ಲ. ಅದನ್ನು ಘಂಟಾಘೋಷವಾಗಿ ನಾನು ಹೇಳ್ತೀನಿ. ನಾಡಿದ್ದು ತಿರ್ಗಾ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ ನನಗೆ ಸಾಕಷ್ಟು ಕಾನ್ಫಿಡೆನ್ಸ್ ಇದೆ. ಅದು ಒಂದನೇ ವಿಚಾರ. ಎರಡನೇದೇನು ಅಂತಂದರೆ, ಇವಾಗ ತೆರಿಗೆಗಳಲ್ಲಿ ಈಗ GST ಬರುತ್ತೆ ಅಂದ್ಬಿಟ್ಟು ಇನ್ಕ್ರೀಸ್ ಮಾಡ್ತಾರೆ. ಅದು ಒಂದು 3 ಮಂತ್ಸ್ ತೊಂದರೆ ಆಗುತ್ತೆ ಜನಗಳಿಗೆ. ಯಾಕೆ ತೊಂದರೆ ಆಗುತ್ತೆ ಅಂತಂದರೆ, ಒಂದ್ ಕಡೆ ಸರ್ವಿಸ್ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಬಟ್ ಅದೇ ಸರ್ವಿಸ್ ಟ್ಯಾಕ್ಸ್ನ ನಾವು ಈ ವ್ಯಾಟ್ಗೆ ಇದಕ್ಕೆ ನಾವು ಸೆಟ್ ಆಫ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದರೆ ಜುಲೈ 1ನೇ ತಾರೀಕಿಂದ ವ್ಯಾಟ್ ಇದು GST ಬಂದ್ಬಿಟ್ರೆ ಆವಾಗ ನಾವು ಸರ್ವಿಸ್ ಟ್ಯಾಕ್ಸ್ ಅಂದರೆ GSTನ ಸರ್ವಿಸಸ್ ಕೊಡಲಿ ಅಥವಾ ನಾವು ಸರಕುಗಳಿಗೆ ಕೊಡಲಿ, ಎರಡನ್ನೂ ಒಂದಕ್ಕೊಂದು ಇಂಟರ್ಚೇಂಜ್ ಮಾಡಿ ಸೆಟ್ ಆಫ್ ಮಾಡ್ಕೋಬೋದು. ಈಗ 1% ಜಾಸ್ತಿ ಆದರೂ ಸಾಕಷ್ಟು ಇನ್ಕಮ್ ಬರುತ್ತೆ ಗೌರ್ಮೆಂಟ್ಗೆ. ಅದರಿಂದ ಅವರು ಬೇರೆ ಸೆಕ್ಟರ್ಸ್ಗೆ ಕೊಡ್ಬೋದು. ಈ ಮಾನಿಟರಿ ಪಾಲಿಸಿಲಿ ಆಲ್ರೆಡಿ ತಾವು ಹೇಳಿದ್ರಿ, ಇಂಟ್ರೆಸ್ಟ್ ಘೋಷಣೆ ಸ್ವಲ್ಪ ಸುಮ್ಮನೆ ಒಂದು ಸ್ಮಾಲ್ ಡೋಸ್ ಅಂತ. ಆ ಥರ ನಾನು ಒಪ್ಪೋದಿಲ್ಲ. ಏಕೆಂದರೆ 9.6 ಇದ್ದಂಥ ಶೇಕಡ ಗೃಹ ಸಾಲಗಳ ಇದೇನಿತ್ತು ಬಡ್ಡಿ, ಈಗ 8.3, 8.5ಕ್ಕೆ ಬಂದಿದೆ. 750ರಿಂದ 775 ರೂಪಾಯಿ 1 ಲಕ್ಷಕ್ಕೆ ಪ್ರತಿ ಲಕ್ಷಕ್ಕೆ ಕಂತು ಅಂತ ಬಂದಿದೆ. ಅದು ಇನ್ನೂ ಒಂದು ನನ್ನ ಪ್ರಕಾರ ಮಾನಿಟರಿ ಪಾಲಿಸಿ ಬಂದು RBI ನೆಕ್ಸ್ಟ್ ಅನೌನ್ಸ್ಮೆಂಟ್ ಬರುವಾಗ ರಿವ್ಯೂ ಮಾಡಿದಾಗ ನನ್ನ ಅನಿಸಿಕೆಯಲ್ಲಿ ಇನ್ನೂ ಒಂದು ಶೇಕಡ 0.5% ಅಂದರೆ ಇನ್ನೂ ಒಂದು 0.5% ಕಡಿಮೆ ಆಗತ್ತೆ. ಯಾಕೆಂದರೆ ನಾವು ಇಲ್ಲಿ ಏನು ಕೊಡ್ತಾ ಇದ್ದೀವಿ, ನಮ್ಮ ಉದ್ದಿಮೆದಾರರಾಗಲಿ ನಾವುಗಳೇ ಇಂಡಿವಿಜುವಲ್ ಆಗಿ ಒಬ್ಬ ಶ್ರೀಸಾಮಾನ್ಯ ಏನು ಕೊಡ್ತಾ ಇದ್ದಾನೆ, ಒನ್ ಆಫ್ ದಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ಸ್ ಕೊಡ್ತಾ ಇದ್ದೀವಿ. ಈಗ US ಹೋದರೆ ನೀವು ಕೊಡೋದೊಂದು 3% ಇಂಟ್ರೆಸ್ಟ್ ಕೊಡ್ತೀರಾ. ನಿಮಗೆ ಇದಕ್ಕೆ ಠೇವಣಿಗೆ 2% ಸಿಗುತ್ತೆ, 1.5% ಸಿಗುತ್ತೆ, 3% ಕೊಡ್ತೀರಾ.
ಚೈನಾಗೆ ಹೋದ್ರೆ 1-1.5 ರೂಪಾಯಿಲಿ ನಿಮ್ಗೆ ಯೂನಿಟ್ಗೆ 0% ಸಿಗುತ್ತೆ. ಅಂತದ್ರಲ್ಲಿ ನಾವು ಇಷ್ಟು ಹೈ ಪರ್ಸೆಂಟ್ ಕೊಡ್ತಿರುವಾಗ ನಾವು ಇಂಟರ್ನ್ಯಾಷನಲ್ ಆಗಿ ನಾವು ಕಾಂಪಿಟೇಟಿವ್ ಆಗ್ತೀವಿ ಬಡ್ಡಿ ಕಡಿಮೆ ಆದ್ರೆ. ಎಸ್ ಮುರಳೀಧರ್ ಅವರೇ, ಕೊನೆಯದಾಗಿ ತಾವೇನು ಹೇಳ್ತೀರಿ? ಯಾಕಂದ್ರೆ ಈ ನಿರೀಕ್ಷೆಗಳ ಭಾರ ತುಂಬಾ ದೊಡ್ಡದಾಗಿದ್ದಾಗ ಆ ನಿರೀಕ್ಷೆಯನ್ನ ಹೇಗೆ ಅವ್ರು ಮೀಟ್ ಮಾಡ್ತಾರೆ? ಖಂಡಿತವಾಗಿ ಇವಾಗ ನೋಡಿ, ದಿ ಸೈಜ್ ಆಫ್ ದ ಕೇಕ್ ದೊಡ್ಡದಾದ್ರೇನೆ ಎಲ್ರಿಗೂ ಯಾವ ಥರ ನಿರೀಕ್ಷಣೆ ಇದ್ರೂ ಸ್ಯಾಟಿಸ್ಫೈ ಮಾಡಬೇಕು. ಅದೇ ಬೆಳವಣಿಗೆ ಜಾಸ್ತಿ ಮಾಡಬೇಕು ಅಂತ ಪ್ರತಿಯೊಬ್ಬ ಸರ್ಕಾರನೂ ನಾವು 7%ಇಂದ 8, 9, 10 ಹೋದರೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ಒಂದು ಅವರಿಗೆ ಹೋಪ್ ಇರುತ್ತೆ. ಇವಾಗ ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆಗೋ ಚಾನ್ಸ್ ಇದೆ. ಯಾಕಂದರೆ ಯಾವಾಗ ಬೆಳವಣಿಗೆ ಕಡಿಮೆ ಆಗುತ್ತೆ ಖಂಡಿತವಾಗಿ ಟ್ಯಾಕ್ಸ್ ಮೇಲೆ ಅದು ಎಫೆಕ್ಟ್ ಬಂದೇ ಬರುತ್ತೆ. ಇವಾಗ GST ಬಂದ್ರೂ ಅದು ಇಂಡೈರೆಕ್ಟ್ ಟ್ಯಾಕ್ಸು, ಅದು ಪ್ರತಿಯೊಬ್ಬರ ಮೇಲೂ ಸೇಮ್ ಎಫೆಕ್ಟ್ ಇರುತ್ತೆ. ಪ್ರತಿಯೊಬ್ಬರು ಕಾಫಿ ಕುಡಿಬೇಕು, ತಿಂಡಿ ತಿನ್ನಬೇಕು, ಅವರಿಗೆ GST ವಿಲ್ ಎಫೆಕ್ಟ್ ಎವ್ರಿಬಡಿ ಇನ್ ದ ಸೇಮ್ ವೇ. ಅದರಿಂದ ಇವ್ರು ಏನು ಮಾಡಬೇಕಂದ್ರೆ GSTನ ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೆಯದು. ಯಾಕಂದರೆ ಈ ಬಡವರು ಇರ್ತಾರಲ್ಲ ಅವರಿಗೆ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ, ಅವ್ರ ಕೈಯಲ್ಲಿ ದುಡ್ಡು ಸೇವಿಂಗ್ಸ್ ಜಾಸ್ತಿ ಆಗುತ್ತೆ, ಅವರು ಅದನ್ನು ಸ್ಪೆಂಡ್ ಮಾಡ್ಲಿಕ್ಕೆ ಚಾನ್ಸೇ ಆಗುತ್ತೆ. ಅದೇ ಶ್ರೀಮಂತರಿಗೆ ನೀವು ಸ್ವಲ್ಪ ದುಡ್ಡು ಜಾಸ್ತಿ ಉಳಿದ್ರೂ ಅವ್ರ ಲೈಫ್ ಸ್ಟೈಲ್ ಜಾಸ್ತಿ ಚೇಂಜ್ ಆಗಲ್ಲ, ಅವರು ಏನು ಸೇವಿಂಗ್ಸ್ ಜಾಸ್ತಿ ಆಗುತ್ತೆ ಹೊತ್ತು ಅವರು ಸ್ಪೆಂಡಿಂಗ್ ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ. ಅದರಿಂದ ಈ ಡಿಮಾನಿಟೈಸೇಷನ್ ಬಂದು ಎಲ್ರಿಗೂ ತೊಂದರೆ ಆಗಿದೆ. ಅವ್ರಿಗೇನಾದರೂ ಮಾಡಲೇಬೇಕು ಅಂದರೆ ಇನ್ಕಮ್ ಟ್ಯಾಕ್ಸನ್ನು ರೇಟ್ಸನ್ನು ಲೋವರ್ ಲೆವೆಲ್ಸಲ್ಲಿ ತುಂಬ ಕಡಿಮೆ ಮಾಡಬೇಕು. ಅಂದರೆ ಅವ್ರ ಕೈಯಲ್ಲಿ ತುಂಬ ದುಡ್ಡು ಉಳಿಯುತ್ತೆ. ಅವಾಗ ಇವಾಗಿರೋ ಸ್ಲ್ಯಾಬ್ಸು ಇವಾಗ 2,50,000 ಇಟ್ಕೊಂಡ್ರು ಅದನ್ನು ರೇಟ್ ಆಫ್ ಟ್ಯಾಕ್ಸನ್ನು ಅರ್ಧ ಮಾಡಿಬಿಡ್ಲಿ. ಪೀಪಲ್ ವಿತ್ ಅಪ್ ಟು 10 lakh ಇನ್ಕಮ್ವರೆಗೂ ಇವಾಗ ಎಷ್ಟು ಪೇ ಮಾಡ್ತಾ ಇದ್ದಾರೋ ಅರ್ಧ ಮಾಡಿಬಿಡ್ಲಿ. 10 lakhsಗಿಂತ ಇನ್ಕಮ್ ಜಾಸ್ತಿ ಯಾರ್ಯಾರಿದ್ದಾರೋ ಅವ್ರು ಹಂಗೇ ಇರಲಿ, ಅದು ಏನು ತೊಂದರೆ ಇಲ್ಲ, ಅವ್ರಿಗೇನು ತೊಂದರೆ ಆಗೋದಿಲ್ಲ. ಪೀಪಲ್, ಪೂರರ್ ಸೆಕ್ಷನ್ ಆಫ್ ದ ಪೀಪಲ್ ಶುಡ್ ಹ್ಯಾವ್ ಮೋರ್ ಮನಿ ಲೆಫ್ಟ್ ಇನ್ ದ ಹ್ಯಾಂಡ್. ಅವಾಗ ಏನಾಗುತ್ತಂದ್ರೆ ಈ ಡಿಮಾನಿಟೈಸೇಷನ್ಗೂ ಅವರಿಗೆ ಒಂದು ಗಿಫ್ಟ್, ನೀವು ಹೇಳಿದಾಗ ಗಿಫ್ಟ್ ಬಂದಾಗೂ ಆಗುತ್ತೆ. ಆಮೇಲೆ ಇಟ್ ವಿಲ್ ಆಲ್ಸೋ ಟ್ರಿಗರ್ ಲಾಟ್ ಆಫ್ ಸ್ಪೆಂಡಿಂಗ್. ಇವಾಗ ನೋಡಿ, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ತುಂಬ ಕಡಿಮೆ ಆಗಿಬಿಡಿದೆ. ಏನೇನೋ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು ಅಂತ, ಆಗ್ತಾನೆ ಇಲ್ಲ. ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬೇಕು, ಪಬ್ಲಿಕ್ ಸ್ಪೆಂಡಿಂಗ್ ಜಾಸ್ತಿ ಆಗಬೇಕು, ಗವರ್ಮೆಂಟ್ ಸ್ಪೆಂಡಿಂಗ್ ಜಾಸ್ತಿ ಆಗಬೇಕು. ಇದೆಲ್ಲಾನು ಸೇರಿಸಿದ್ರೆ ಖಂಡಿತವಾಗಿ ದಟ್ ವಿಲ್ ಬಿಕಮ್ ಎ ಗಿಫ್ಟ್ ಟು ಎವ್ರಿಬಡಿ. ಡಾಕ್ಟರ್ ಶೈಲಶ್ರೀ ಅವರೇ, ಕೊನೆಯದಾಗಿ ತಾವು ಹೇಳ್ತೀರಿ ಸಂಕ್ಷಿಪ್ತವಾಗಿ, ಶಾರ್ಟ್ ಆಗಿ. ನನಗೆ ಆಕ್ಚುಲಿ ಕೇಶವ್ ಅವರಿಗೆ ಆನ್ಸರ್ ಮಾಡೋದಿದೆ. ಐ ಮೇಕ್ ಇಟ್ ಇನ್ 30 seconds. ನಾನು ಇದಕ್ಕೆ ಬರ್ತೇನೆ. ಅವ್ರೇನ್ ಪಾರ್ಲಿಮೆಂಟ್ ಸೆಷನ್ ಏನ್ ಡಿಸೆಂಬರ್ದಲ್ಲಿ ಮಾಡಿದ್ರೆ ನಡೀತದೆ ಅಂತ ಹೇಳ್ತಾ ಇದ್ರು. ಅಲ್ಲೇ ಡಿಸೆಂಬರ್ದಲ್ಲಿ ವಿಂಟರ್ ಸೆಷನ್ ಇರುತ್ತೆ. ಬಜೆಟ್ ಸೆಷನ್ ಅಜೆಂಡಾ ಬೇರೆ, ವಿಂಟರ್ ಸೆಷನ್ ಅಜೆಂಡಾ ಬೇರೆ. ಅದು ಕಾನ್ಸ್ಟಿಟ್ಯೂಷನಲ್ ಥಿಂಗ್ಸ್, ವಿ ಶುಡಂಟ್ ಡಿಸ್ಕಸ್ ಹಿಯರ್. ಆಕ್ಚುಲಿ ದಟ್ ಇಸ್ ಜಸ್ಟ್ ಐ ವಾಂಟೆಡ್ ಆನ್ಸರ್ ಹಿಮ್. ನನಗೆ ಸಮರೈಸ್ ಮಾಡ್ಬೇಕಂತಂದ್ರೆ, ಡೋಂಟ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಒನ್ ಪರ್ಟಿಕ್ಯುಲರ್ ಸೆಕ್ಟರ್. ಒಂದು ಸೆಕ್ಟರಿಗೆ ಯಾವಾಗ ನಾವು ಮನಿ ಫ್ಲೋ ಮಾಡ್ತಾ ಇದ್ದೇವೆ, ಮತ್ತೊಂದು ಸೆಕ್ಟರ್ ಇಂದ ಅದನ್ನ ವಾಪಸ್ ತಗೊಳ್ಳಿಕ್ಕೆ ನೋಡ್ಬೇಕು. ಟ್ಯಾಕ್ಸ್ ಬೇಸ್ ಯಾವಾಗ ನಾವು ಜಾಸ್ತಿ ಮಾಡ್ತೇವೆ, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗೇ ಆಗ್ತದೆ. ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆದಾಗ ಗವರ್ಮೆಂಟ್ ಹ್ಯಾವ್ ಸಮ್ ಲಕ್ಸುರಿ ಆಫ್ ಸ್ಪೆಂಡಿಂಗ್. ಗವರ್ಮೆಂಟ್ ಕ್ಯಾನ್ ಸ್ಪೆಂಡ್ ಆನ್ ದ ಇನ್ಫ್ರಾಸ್ಟ್ರಕ್ಚರ್, ರೂರಲ್ ರೋಡ್, ಇದು ಇಂಟೀರಿಯರ್ ಪ್ಲೇಸಸ್ ಇನ್ ರೋಡ್ಸ್ ಅಂಡ್ ಸ್ಕೂಲ್ಸ್ ಅಂಡ್ ಹಾಸ್ಪಿಟಲ್ಸ್ ಎಲ್ಲ ಬೇಕು. ಅದರಿಂದ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ. ರಿಟೇಲ್ ಸೆಕ್ಟರ್ಗೆ ಒಳ್ಳೇದಾಗುತ್ತೆ ಬಜೆಟ್ ಆದ ತಕ್ಷಣ. ಬ್ಯಾಂಕಿಂಗ್ ಚೆನ್ನಾಗುತ್ತೆ. ಎಜುಕೇಶನ್ ಸೆಕ್ಟರಿಗೂ ಬಹಳಷ್ಟು ಸ್ಕೋಪ್ ಇದೆ. ಐ ಕಮ್ ಫ್ರಮ್ ಎಜುಕೇಶನಲ್ ಬ್ಯಾಕ್ಗ್ರೌಂಡ್, ಎಜುಕೇಶನಲ್ ಸೆಕ್ಟರ್ ಬ್ಯಾಕ್ಗ್ರೌಂಡ್. ಹಾಗಾಗಿ ಸ್ಕಿಲ್ ಎಜುಕೇಶನ್ ಇದೆ ಅಥವಾ ಡಿಜಿಟಲ್ ಎಜುಕೇಶನ್ ಇದೆ. ಹಾಗಾಗಿ ಲಾಟ್ ಆಫ್ ಥಿಂಗ್ಸ್ ವಿಲ್ ಚೇಂಜ್ ಇನ್ ನೆಕ್ಸ್ಟ್ 6 months. ಐ ಆಮ್ ವೆರಿ ವೆರಿ ಆಪ್ಟಿಮಿಸ್ಟಿಕ್. ನಾನು ಬಹಳಷ್ಟು ಆಶಾವಾದಿ ಇದೆ ಬಜೆಟ್. ಡಾಕ್ಟರ್ ಶೈಲಶ್ರೀ ಅವರೇ, ಥ್ಯಾಂಕ್ ಯು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಯ್ತು, ಅಭಿಪ್ರಾಯವನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಕೊನೆಯದಾಗಿ ಕೇಶವ್ ಅವರೇ, ಒಂದು ಆಪ್ಟಿಮಿಸ್ಟಿಕ್ ಆಗಿದ್ದೀನಿ, ಬಟ್ ಅದನ್ನ ಒಂದು ವಿಚಾರನ ಅವ್ರಿಗೆ ಹೇಳ್ಬೇಕು ನಾನು, ಮುರಳೀಧರ್ ಮತ್ತೆ ಶೈಲೇಶ್ರೀ ಇಬ್ಬರಿಗೂ. ಏನಂದ್ರೆ ಇದು ಗ್ರೋತ್ ಬಗ್ಗೆ ಮಾತಾಡೋದು, ಫಾಸ್ಟೆಸ್ಟ್ ಗ್ರೋತ್ ಅನ್ನೋದು ಅಲ್ಲೇ. ಯಾಕಂದ್ರೆ 2000ರಿಂದ 2009 ನೋಡಿದ್ರೆ ನಮ್ದು ಗ್ರೋತ್ ಆವರೇಜ್ 8% ಇತ್ತು. 2006-07 ಅದು 9.6 ವರೆಗೂ ರೀಚ್ ಆಗಿತ್ತು. ಗ್ರೋತ್ ಹೆಚ್ಚಾಗಿದ್ದು ಹೊಸ್ತಾ ಅಲ್ಲ, ಬಟ್ ನಾ ಹೇಳೋದು ಇನ್ಕ್ಲೂಸಿವ್ ಆಗಿರ್ಲಿಲ್ಲ ಅವಾಗ್ಲೂ, ಈಗಲೂ ಇನ್ಕ್ಲೂಸಿವ್ ಆಗಿಲ್ಲ. ಈ ಗ್ರೋತ್ ಇಂದ ಬಜೆಟ್ ಇಂದ ಏನಾಗಬೇಕು, ಈ ಗ್ರೋತ್ ಇನ್ಕ್ಲೂಸಿವ್ ಆಗುವ, ಎಲ್ಲರನ್ನು ಒಳಗೊಳ್ಳುವ ಬೆಳವಣಿಗೆ ದರ ಆಗುವ ತರ ನೋಡಬೇಕು. ಅದಕ್ಕೆ ಮುರಳೀಧರ್ ಹೇಳಿದ್ರು ಒಪ್ಕೊಳ್ತೀನಿ. ಫಸ್ಟ್ ಇಂಟ್ರೆಸ್ಟ್ ರೇಟ್ಸ್ ನ ಕಡಿಮೆ ಮಾಡಬೇಕು. ಇದು ನೀವು ಫಸ್ಟ್ ಅಗ್ರಿಕಲ್ಚರ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಎಜುಕೇಶನ್ಗೆ, ಹೆಲ್ತ್ಗೆ ಇದರಲ್ಲಿ ಪ್ರಾಮುಖ್ಯತೆ ಕೊಡಿ. ಮಿಕ್ಕ ಸೆಕ್ಟರ್ ಆದಷ್ಟು ಅದೇ ಕೆಟ್ಟು ಮಾಡಿ. ಎಸ್, ಧನ್ಯವಾದ ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಯ್ತು, ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.